ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಳೆ ಪಾತ್ರೆ ಹಳೆ ಕಬ್ಬುಣ ಹಳೆ ಪೇಪರ್ ತರ ಹೋಯಿ ಈ ಪ್ರೀತಿ ಈ ಪ್ರೇಮ ಬಲು ಬೇಜಾರ್ ಕಣ ಹೋಯಿ. ಚಂದಿರನ ತೂಕಕ್ಕೆ ಇಡು ಸಂಜಯನು ಸೇಲಿಗೆ ಬಿಡು ಭೂಮಿನ ಬಾಳಿಗೆ ಕೊಡು ಸಾಕು. ಲೋಕವ ಮುಟ್ಟೆ ಕಟ್ಟು ಮಾರಲೆ ಸೈಕಲ್ ಹತ್ತು ಯಾತಕ್ಕೆ ದೂಸರ ಮಾತು ಎಲ್ಲ ಟೈಮ್ ವೇಸ್ಟ್. ಲೋಕವ ಮುಟ್ಟೆ ಕಟ್ಟು ಮಾರಲೆ ಸೈಕಲ್ ಹತ್ತು ಯಾತಕ್ಕೆ ದೂಸರ ಮಾತು ಎಲ್ಲ ಟೈಮ್ ವೇಸ್ಟ್. ದಿಸ್ ಇಸ್ ಕಾಲ್ಡ್ ಫ್ಲೋರ್ ಡ್ಯಾನ್ಸ್. ಬೈ ದ ಬೈ, ಫ್ಲೋರ್ ಕ್ಲೀನ್ ಮಾಡೋನು ಅಂತ ಯಾರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ. ಫ್ಲೋರ್ ಅಲ್ಲೂ ಫೇಮಸ್ ಆಗಿರೋ ಸ್ಟಾರ್ ಅಮ್ಮ ಇದು. ರಚು, ನಿಮ್ ಸುತ್ತ ಮುತ್ತ ಧೂಳು ಕಸ ಕಡ್ಡಿ ಕ್ರಿಮಿಕೀಟಗಳು ಏನು ಇರಬಾರ್ದು, ಆ ತರ ನೋಡ್ಕೊತೀನಿ. ಕುರಿ ಒನ್ಸ್ ಮೋರ್ ಯಾ. ಎಲ್ರು ನೀವು ಬಕೆಟ್ ಹಿಡಿದು ಡ್ಯಾನ್ಸ್ ಮಾಡೋರು ನೋಡಿದೀರಾ? ಬಕೆಟ್ ಒಳಗ್ ಡ್ಯಾನ್ಸ್ ಮಾಡೋದು ನೋಡಿದೀರಾ? ಎಲ್ಲ ಪೀಸ್ ಆಗೋಯ್ತು. ಈ ರೌದ್ರಾವತಾರ ಯಾಕೆ ಇವತ್ತು? ರಚ್ಚುಗೋಸ್ಕರ. ದಿಸ್ ಇಸ್ ಮೈ ಸ್ಪೆಷಲ್ ಡ್ಯಾನ್ಸ್. ಏನ್ ಬಕೆಟ್ ಕಿತ್ತಾಕದ? ಇದೇ ಟೈಮಲ್ಲಿ ಶ್ವೇತು ಇಲ್ಲ. ಶ್ವೇತು ಶ್ವೇತು ಕುರಿ ಏನ್ರಿ ಇದು? ಬಕೆಟ್ ಏನ್ರಿ ಅವಸ್ಥೆದು? ನೀವು 5 ನಿಮಿಷ ಮುಂಚೆ ಬರ್ಬೇಕಾಗಿತ್ತು. ರಚ್ಚು ರಚ್ಚು ಅಲ್ಲ, ಶ್ವೇತಾ. ರಚ್ಚು ಅನ್ನ ಮನಸ್ಸಿನಲ್ಲಿ ರಚ್ಚು ತುಂಬಿಕೊಂಡು ನಾನು ಯಾರು ನೋಡಿದ್ರು ರಚ್ಚು ರಚ್ಚು ರಚ್ಚು. ಓಕೆ, ದಿಸ್ ಇಸ್ ಕಾಲ್ಡ್ ಜೆಲಸಿಂಗ್. ಜೆಲಸಿಸಮ್. ಜೆಲಸಿಸಮ್. ಯಾ, ನೆಪಟಿಸಮ್ ಕೇಳಿದೀನಿ, ಜೆಲಸಿಸಮ್ ಅಂತ. ನೀನು ನೆಪಟಿಸಮ್ ಕೇಳಿರ್ಬೋದು, ನಾನ್ ಜೆಲಸಿಸಮ್ ಕೇಳಿದ್ದೀನಿ. ಯಾಕಂದ್ರೆ ಇವತ್ತು ಬರ್ತಾ ಇರೋದು ನಮ್ಮವರು, ನಮ್ಮ ಏರಿಯಾಗ ಬರ್ತಾ ಇದಾರೆ. ನಂದೇ ಹವಾ ಇವತ್ತು, ನಾನೇ ಲೀಡ್ರು, ನಂದೇ ಟ್ಯಾಲೆಂಟ್. ಹಲೋ ಹಲೋ, ಸಮಾಧಾನ. ಟ್ಯಾಲೆಂಟ್ ಸ್ಪೆಲ್ಲಿಂಗ್ ಗೊತ್ತಾ ಸರ್ ನಿಮ್ಗೆ? ವೈ ನಾಟ್? ಹೇಳಿ. TOLINT. ಟಾಯ್ಲೆಟ್ರಿ, ಅದು ಟ್ಯಾಲೆಂಟ್ ಅಲ್ಲ. ಹೌದಮ್ಮ, ನಾನು ಅಲ್ಲಿಂದಾನೆ ಬಂದಿದ್ದೀನಿ. ನಾನು ರೀಸೆಂಟ್ ಆಗಿ ಯಾವ್ದು ಬಂದಿರ್ತೀನೋ ಅದನ್ನೇ ಹೇಳದ್ ನಾನು. ನಿಮ್ ಕಾಮಿಡಿ ಇವಾಗ ನೋಡ್ತಾ ಇದ್ರೆ ನನಗೆ ಉಸಿರು ಹೋಗೋ ತರ ಆಗ್ತಿದೆ. ಇಲ್ಲಿ ಯಾರಿಗೆ ಯಾರು ಕಾಮಿಡಿಯನ್ನ ಹುಟ್ಟಾಕಲ್ಲ, ನಮಗೆ ನಾವೇ ಕಾಮಿಡಿಯನ್ನ ಆಗ್ಬೇಕು. ಮ್ಯಾಚ್ ನಿಮ್ಮದಿರ್ಬೋದು, ಆದ್ರೆ ಮ್ಯಾನ್ ಆಫ್ ದಿ ಮ್ಯಾಚ್ ನಾನೇ ಆಗಿರ್ತೀನಿ. ಜೋಕ್ ಸಪಾಟ್, ಶೋ ಶುರು ಮಾಡು. ಫುಲ್ ಪಿಕ್ಚರ್ ಏನು ಅನ್ನೋದನ್ನ ಮುಂದಕ್ಕೆ ತೋರಿಸ್ತೀನಿ. ಇದೇ ಜೋಶಲ್ಲಿ ನಾವೆಲ್ಲರೂ ಶುರು ಮಾಡೋಣ. ಈ ಮನೋರಂಜನೆಯನ್ನ ಡಬಲ್ ಮಾಡೋಣ. ಕಾಮಿಡಿ ಕಿಲಾಡಿಗಳನ್ನ ಬರ ಮಾಡ್ಕೊಳ್ಳೋಣ, ನಗೋಣ, ನಗ್ಸೋಣ, ಖುಷಿ ಪಡೋಣ. ಇದು ಹೆಣ್ಣಿನ ಸಾಧನೆಗೆ ಸನ್ಮಾನ, ನಾರಿ ಶಕ್ತಿಗೆ ವಿಜಯದ ಸೋಪಾನ. 1000 ಕೆಲಸಕ್ಕೂ ಒಬ್ಬಳೆ ನಿಲ್ಲುವಂತ ಸ್ವಾಭಿಮಾನ, ಅರಸಿಯರನ್ನು ಮೆರೆಸುವಂತ ಆಸ್ಥಾನ. ಭೀಮಾ ಜ್ಯುವೆಲರ್ಸ್ ಕೋ ಪ್ರೆಸೆಂಟ್ ಸೂಪರ್ ಕ್ವೀನ್. ಸ್ಪೆಷಲ್ ಪಾರ್ಟ್ನರ್ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಸೂಪರ್ ಕ್ವೀನ್ ವೇದಿಕೆ ಮನೋರಂಜನೆಯಲ್ಲಿ ಅಗ್ರಸ್ಥಾನವನ್ನ ಪಡೆದಿದೆ. ಇವತ್ತು ಸೂಪರ್ ಕ್ವೀನ್ ವೇದಿಕೆಯಲ್ಲಿ ನಮ್ಮ ಕ್ವೀನ್ಗಳು ಕಾಮಿಡಿ ಕಿಲಾಡಿಗಳ ಜೊತೆ ಸೇರ್ಕೊಂಡು ಭರ್ಜರಿ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಬನ್ನಿ, ಖುಷಿಯಿಂದ ಖುಷಿಗಾಗಿ ಮಸ್ತ್ ಮನೋರಂಜನೆಯನ್ನ ಎಂಜಾಯ್ ಮಾಡೋಣ. ಶುರು ಮಾಡೋಣ ಈ ವಾರದ ಸುತ್ತು. ಸೂಪರ್ ಕ್ವೀನ್ ಹಾಗೂ ಕಾಮಿಡಿ ಕಿಲಾಡಿಗಳು ಮಹಾ ಮನೋರಂಜನೆ. ಹರಿಶ್ಚಂದ್ರನ ಗುಣಗಳನ್ನ ಪಡೆದಿರುವಂತಹ ಏಕೈಕ ಸತ್ಯವಾದಿ, ಚಿಕ್ಕ
ಯಜಮಾನ್ರಿಗೂ ನ್ಯಾಯ ಕೊಡಿಸುವಂತ ನ್ಯಾಯವಾದಿ, ದಾನಶೂರ ಕರ್ಣನಿಗೂ ದಾನ ಕೊಡುವಂತ ದಾಯಾದಿ, ಜಿ ಸೀರಿಯಲ್ಲೇ ನನ್ನ ಎಂಟರ್ಟೈನ್ಮೆಂಟ್ ಅಂತ ಹೇಳುವಂತ ಮುದ್ದು ಮನಸ್ಸಿನ ಚಿನ್ನಾರಿ ಮುತ್ತ ಹಿರಿಯ ಸದಸ್ಯ ಶ್ರೀ 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 ವಿಜಯ ರಾಘವೇಂದ್ರ ಅವರು. ನೀವು ಕಣ್ಬಿಟ್ರೆ ಕನ್ನಡಿಗೆ ಎಂಟರ್ಟೈನ್ಮೆಂಟ್, ನೀವು ನಕ್ರೆ ಸಕ್ಕರೆಗೆ ಎಂಟರ್ಟೈನ್ಮೆಂಟ್, ಕೂದಲು ಹಾರಾಡ್ತಾ ಇದ್ರೆ ಮೋಡಗಳಿಗೆಲ್ಲ ಎಂಟರ್ಟೈನ್ಮೆಂಟ್, ನೀವು ನನ್ಗುಗಿದ್ರೆ ಊರಿಗೆಲ್ಲ ಎಂಟರ್ಟೈನ್ಮೆಂಟ್, ನಾವಿಬ್ರು ಜೊತೆ ಹೆಜ್ಜೆ ಹಾಕಿದ್ರೆ ಇಡೀ ಕರ್ನಾಟಕಕ್ಕೆ ಎಂಟರ್ಟೈನ್ಮೆಂಟ್. ಲೆಟ್ಸ್ ವೆಲ್ಕಮ್ ಆಕ್ಸಿಜನ್ನಿಗೂ ಉಸಿರನ್ನು ಸರಬರಾಜು ಮಾಡುವಂತಹ ಡಿಂಪಲ್ ಕ್ವೀನ್ ಬುಲ್ಬುಲ್ ರಚಿತಾ ರಾವ್. ರಚೋ, ನೀವು ಒಂದ್ಸಲ ಹೋಗಿದ್ರೆ ಇಡೀ ಊರಿಗೆ ಎಂಟರ್ಟೈನ್ಮೆಂಟ್. ಒಂದ್ಸಲ ಹೆಂಗೆ ರಚೋದು? ಒಂದ್ಸಲ ಹೋಗಿರಿ. ನಿನ್ನೆ ಪ್ರೀತಿ ಮಾಡುತ್ತೀನಿ, ಹೋಗೆ ಹೋಗಮ್ಮ ಹೋಗೆ. ಬಾಯ್ ತುಂಬಾ ಬೈದರು ನನ್ನ ಮುದ್ದು ಅಂತ ತಿಳ್ಕೊಂತೀನಿ, ಹೋಗೆ ಹೋಗಮ್ಮ ಹೋಗೆ. ಏನಾದ್ರೂ ಹೇಳಿ ಮುಂದೆ ಹೋಗೆ, ಹೇಳಿದ್ರೆ ಹಿಂದೆ ಬರ್ತೀನಿ, ಹೋಗೆ ಹೋಗೆ. ನಗಲೇಬೇಕು ಒಂದ್ಸಾರಿ, ದಿಸ್ ಇಸ್ ಅಚ್ಚು ಅಚ್ಚು ಲವ್ ಸ್ಟೋರಿ. ಐ ಲೈಕ್ ಯುವರ್ ರೋಗಿತಾ. ಕಮಾನ್ ರಚು. ಥ್ಯಾಂಕ್ ಯು ರಚು. ಹಿಂಗೆ ಹೋಗಿತಾ ಇರಿ ರಚು. ಹೇಗೆ ಅನ್ನಿಸ್ತಾ ಇದೆ ರಚು? ಕಾಮಿಡಿ ಕಿಲಾಡಿಗಳು ಅವರೆಲ್ಲ ಇಲ್ಲಿಗೆ ಬರ್ತಾ ಇದ್ದಾರೆ. ನಮ್ಮ ಸೂಪರ್ ಕ್ವೀನ್ಗಳು ನಮಗೆ ಮಹಾ ಮನೋರಂಜನೆ ಕೊಡ್ತಾ ಇದ್ದಾರೆ. ಏನು ಅನ್ನಿಸ್ತಾ ಇದೆ? ನೋಡಿ, ಇದು ತುಂಬಾ ಡಿಸ್ಟ್ರಾಕ್ಷನ್. ಇದು ಹಿಂಗೆಲ್ಲ ಮಾಡಿದ್ರೆ ನಂಗೆ ನಗು ಬರುತ್ತೆ. ನಗು ಬಂದ್ರೆ ನನ್ಗೆ ಮಾತಾಡಕ್ಕಾಗಲ್ಲ. ನೀವು ನಗ್ನಗ್ತಾ ಮಾತಾಡಿದ್ರೆ ಚಂದ ರಚು. ಹೇಗ್ ಎನಿವೆ ಪದಗಳನ್ನ ರಾಘವ್ರೆ, ನಿಮ್ಗೇನಾದ್ರು ಡಿಸ್ಟರ್ಬ್ ಆಗ್ತಾ ಇದೆಯಾ? ನನಗೇನ್ ಡಿಸ್ಟರ್ಬ್ ಆಗುತ್ತೆ? ನಿಮ್ಗೆ ಯಾಕೆ ಮಾತ್ರ ಡಿಸ್ಟರ್ಬ್ ಆಗುತ್ತೆ ರಚು? ನೀವ್ ಎಲ್ಲಾ ಕ್ವೀನ್ಸ್ಗಳಿಗೂ ಹಿಂಗೆ ಡಿಸ್ಟರ್ಬ್ ಮಾಡೋದು. ಐ ಲೈಕ್ ಡಿಸ್ಟ್ರಾಕ್ಷನ್. ಸೊ ಏನ್ ಅನ್ಸ್ತಿದೆ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಬಿಕಾಸ್ ನಮ್ಮ ಒಂದು ವೇದಿಕೆಯಲ್ಲಿ ಜಾಸ್ತಿ ಫನ್ ಇರುತ್ತೆ. ಕರೆಕ್ಟ್. ಐ ಆಲ್ವೇಸ್ ವಿಲ್ ಬಿ ವೇಟಿಂಗ್ ಫಾರ್ ಏನೋ ಒಂದು ಎಕ್ಸೈಟಿಂಗ್ ಆಗಿರತ್ತೆ, ಸ್ಕಿಟ್ಗಳಾಗಿರ್ಬೋದು, ಇಲ್ಲ ಒಂದು ಆಟಗಳಾಗಿರ್ಬೋದು. ಇವತ್ತು ಕೂಡ ಅಷ್ಟೇ ಮಜಾ ಇರುತ್ತೆ. ಸೊ ಲೆಟ್ಸ್ ಹ್ಯಾವ್ ಗ್ರೇಟ್ ಫನ್. ಲೆಟ್ಸ್ ಎಂಜಾಯ್ ದಿಸ್ ಎಪಿಸೋಡ್. ಇಷ್ಟೊತ್ತಂಕು ಮಾತಾಡಿದ್ ನೀವೇನಾ, ಇಲ್ಲ ಯಾವ್ದಾರು ಒಂದು ಮುದ್ದು ಗಿಣಿನಾ? ಒಂದು ಸಣ್ಣ ಮುದ್ದು ಗಿಣಿ ಕುಣು 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 ಮಾತಾಡಂಗಿತ್ತು. ಕುಣು 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 ಅಂತ ಕುಣು 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 ಅಂತ. ಆ ಗಾಳಿಗೂ ನಿಮ್ ಕೂದ್ಲು ಹಾರಾಡ್ತಿರೋದ್ಕೂ ನಿಮ್ನ ಹತ್ರದಲ್ಲಿ ನೋಡೋದ್ಕೂ ಏನ್ ಮಜಾ ಇದೆ ಗೊತ್ತಾ? ಆಗತ್ತಾಗೋ ಚೆಕ್ಕಿಟ್ ಮುಚ್ಕೋತಿ. ಈ ಮಹಾ ಮನೋರಂಜನೆಗೆ ವಿಶೇಷ ವ್ಯಕ್ತಿಯೊಬ್ಬರನ್ನ ಬರಮಾಡ್ಕೊಳ್ಳುವಂತ ಸಮಯ. ಕುಣಿಯವರ ಕಣ್ಣಲ್ಲೂ ಇವರೇನೆ, ಪ್ರೀತ್ಸವರ ಮನ್ಸಲ್ಲೂ ಇವರೇನೆ. ಅವರೇ ಸ್ಯಾಂಡಲ್ವುಡ್ಗೆ ಫೇರ್ ಅಂಡ್ ಲವ್ಲಿ, ಮಾತಾಡೋದ್ರಲ್ಲಿ ತುಂಬಾ ಜಾಲಿ, ಟೈಮ್ ಬರೋವರೆಗೂ ತಾಳಿ ಅನ್ನುವಂತ ನಮ್ಮ ಪ್ರೀತಿಯ ಬೀಗರು, ಲವ್ಲಿ ಸ್ಟಾರ್ ಪ್ರೇಮ್. ನೀನೇನೆ, ಕಂಡಲ್ಲೂ ನೀನೇನೆ, ನನ್ನಲ್ಲೂ ನೀನೇ ಕಾಣುವೆ, ಕುಂತಲ್ಲೂ ನೀನೇನೆ, ನಿಂತಲ್ಲೂ ನೀನೇನೆ,
ಎಲ್ಲೆಲ್ಲೂ ನೀನೇ ಕಾಡುವೆ ನಮಸ್ಕಾರ. ಲವ್ಲಿ ಸ್ಟಾರ್ ಆಗಿದ್ರಿ, ಈಗ ಕರಾಟೆ ಬ್ಲಾಕ್ ಬೆಲ್ಟ್ ಹಾಕೊಂಡು ಆಕ್ಷನ್ ಸ್ಟಾರ್ ಯಾವಾಗಾದ್ರಿ? ಆದ್ರೂ ಮಾಡಿದ್ದಾರೆ ಜಿ ಅವರು, ನೋಡಿ ಆಕ್ಷನ್ ಸ್ಟಾರ್ ಮಾಡಿದ್ದಾರೆ, ಬೆಲ್ಟ್ ಕೊಟ್ಬಿಟ್ಟು. ನನಗೊಂಚೂರು 2-3 ಪಂಚಸ್ ಹೇಳ್ಕೊಟ್ರೆ. ಯಾವ ತರ ಪಂಚ್ ಬಿಟ್ಟು ನೀವು? ನನಗೆ ಲವ್ಲಿ ಪಂಚ್ ಬೇಕು, ಯಾಕಂದ್ರೆ ರಚಿತಾ ರಾಮ್ ಅವ್ರನ್ನ ಇಂಪ್ರೆಸ್ ಮಾಡ್ಬೇಕು. ಹೇಳ್ಕೊಡ್ತೀನಿ ನೋಡಿ ಪಂಚ್, ಲವ್ಲಿ ಪಂಚಸ್. ಲವ್ ಓಕೆ ಓಕೆ ಪಂಚ್ 1. ಓಕೆ, ಪಂಚ್ 1, ಪಂಚ್ 2 ಗೊತ್ತಾಯ್ತು. ಓಕೆ, ಪಂಚ್ 2, 3 ಮೂರನೇದು. ಸಖತ್ತಾಗಿತ್ತು, 3 ಪಂಚು ಸೂಪರ್ ಆಗಿತ್ತು. ಇದಕ್ಕೆ ಇವ್ರಿಗೆ ಲವ್ಲಿ ಸ್ಟಾರ್ ಅಂತ ಹೆಸರು ಬಂದಿರೋದು. ಇದು ನನ್ಗೊಂದು ಡೌಟು, ನೀವು ನನಗೆ ಹೇಳ್ಕೊಟ್ರ ಇಲ್ಲ ನೀವು ಪಂಚ್ ಮಾಡ್ಕೊಂಡ್ರ? ಈ ಡೌಟ್ ಇರೋ ಇನ್ನೊಂದ್ಸರಿ ಹೇಳ್ಕೊಡ್ತೀನಿ ನಾನು. ಶ್ವೇತು, ನಿಮ್ಗೆ ಓಕೆನಾ? ಈ 3 ಪಂಚ ಇಟ್ಕೊಂಡು ಟೆಲಿಕಾಸ್ಟ್ ಆದ್ಮೇಲೆ ನಿಮ್ ಮನೆ ಜ್ಯೋತಿ ಏನ್ ಮಾಡ್ತಾರೋ ಏನೋ ನೋಡ್ಬೇಕು. ಆರ್ತಿ ಬೆಳಗ್ತಾರೆ, ಈ ತರ ಪಂಚ್ ಮಾಡಿದ್ರು ಆರ್ತಿ ಬೆಳಗ್ತಾರೆ. ಹೌದು. ಹೆಂಗೆ ಟ್ಯಾಲೆಂಟ್ ನಮಗೂ ಹೇಳ್ಕೊಡಿ, ನಾವು ಪಂಚ್ಗಳು ಮಾಡ್ಕೊಂಡು ಹೋಗ್ತೀವಿ, ನಮಗೂ ಮನೇಲಿ ಆರ್ತಿ ಬೆಳಗ್ಲಿ. ಏನು ಸಿಂಪಲ್ ಆಗಿ ಎದೆ ಮೇಲೆ ಹಾಕ್ಸ್ಕೊಂಬಿಟ್ಟು ಹೇಳ್ತೀನಿ. ಇವ್ರು ಮಾಡ್ಕೊಂಡಿದಾರಲ್ಲ ಹಂಗೆ, ನಾವು ಹಾಕೊಂಡಿದ್ದೀವಿ, ನೀವು ಹಾಕೋ. ಅದಕ್ಕೆ ಇವ್ರ ಮನೆಯವರು ಹಾಕೊಂಡಿದ್ದಾರೆ. ಅದು ಹಾಕೊಂಡ್ರೆ ಏನಂದ್ರೆ ಒಂಥರ ಸೇಫ್ ಇದು. ಏನಂದ್ರೆ ಲೇ ಅವ್ರೆಲ್ಲ ಸುಮ್ನೆ ನಾನು ಹಿಂಗ್ ಹಿಡ್ಕೊಂತೀನಿ ಕಡೆ, ನನ್ನ ಎದೆಯಲ್ಲಿ ನೀನೇ ಇದೆಯಲ್ಲ ಅನ್ಬಿಟ್ರೆ ಅಲ್ಲಿಗೆ ಸಖತ್ತಾಗಿರೋ ಫಾರ್ಮುಲಾ ಯೂಸ್ ಮಾಡ್ಕೊಂಡಿದ್ದಾರೆ ಅಲ್ವಾ? ಸೂಪರ್ ಲೆವೆಲ್. ನಾಳೆ ನೀವು ನಿಮ್ಮ ಎದೆ ಮೇಲೆ ಹಚ್ಚ ಹಾಕಿಸ್ಕೋಬೇಕು ರಚ್ ಅವ್ರ ಹೆಸರನ್ನ. ಓಕೆ ಓಕೆ. ಈ ತರ ಪ್ರೇಮ ಸೂತ್ರಗಳು ನಿಮ್ಗೆ ಸಿಗ್ತಾನೆ ಹೋಗುತ್ತೆ ಇಡೀ ಎಪಿಸೋಡ್ ನಲ್ಲಿ. ಪ್ರೇಮ್ ಅವರೇ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್. ಜೋಡಿ ನಂಬರ್ 1 ಆಯ್ತು, ಕಾಮಿಡಿ ಕಿಲಾಡಿಗಳಾಯ್ತು, ಎಲ್ಲೆಲ್ಲೂ ನೀವೇ ಅಲ್ಲೂ ನೀವೇ ಇಲ್ಲೂ ನೀವೇ. ಹೇಗಿದೆಲ್ಲ ಪ್ರೇಮ್? ಎಲ್ಲ ಪ್ರೀತಿ ಅಷ್ಟೇ. ಸೊ ನಿನ್ನ ನೋಡ್ಬೇಕು ಅಂದಾಗೆಲ್ಲ ಜಿ ಅವ್ರಿಗೆ ಹೇಳ್ತೀನಿ, ಬರ್ತೀನಿ. ನನ್ನ ನೋಡ್ಬೇಕಂದಾಗೆಲ್ಲ ಜಿ ಅವ್ರೆಲ್ಲ ಕರ್ಸ್ಕೊಳ್ತಾರೆ ಅಲ್ವಾ? ನೋಡಲ್ಲ, ಈ ತರ ಸೂಪರ್ ಕ್ವೀನ್ಗಳನ್ನ ನೋಡ್ಬೇಕಂದ್ರೆ ಯಾರು ಬಿಡ್ತಾರೆ? ಅಂದ್ರೆ ನನ್ನ ನೋಡಕ್ ಇಷ್ಟ ಇಲ್ವಾ? ವಿಜಯ ರಾಘವೇಂದ್ರ ಅವ್ರನ್ನ ನನ್ನ ನೋಡಕ್ ಇಷ್ಟ. ಮಗ ನಿನ್ ಫೋಟೋ ನಾನು ಪರ್ಸಲ್ಲಿ ಇಟ್ಕೊಂಡ್ಬಿಟ್ಟಿದೀನಿ, ಯಾವಾಗ ಬೇಕಂದ್ರೆ ಅವ್ರನ್ನ ನೋಡ್ತಾ ಇರ್ತೀನಿ. ಅವ್ರದ್ದು ಅಷ್ಟು ಜನದ ಫೋಟೋ ನಾವು ಪರ್ಸಲ್ಲಿ ಹೋಗಲ್ಲ, ಹಾರ್ಟ್ ಅಲ್ಲೇ ಇಟ್ಕೊಳ್ಬೇಕು. ಸೊ ಹಾಗಾಗಿ ಡೈರೆಕ್ಟ್ ಆಗಿ ಬಂದು ನೋಡ್ಬೇಕು. ಇವ್ರದ್ದು ವಿಜಯ ರಾಘವೇಂದ್ರ ಅವ್ರದ್ದು ತುಂಬಾ ಒಳ್ಳೆ ಅದ್ಭುತವಾದಂತ ಗೆಳೆಯ, ನನ್ನ ಜೀವದ ಗೆಳೆಯ. ಆಕ್ಚುಲಿ ಅವನಿಂದ ಸಾಕಷ್ಟು ಕಲ್ತಿದ್ದೀನಿ, ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ, ತುಂಬಾ ಒಳ್ಳೆ ಟಿಪ್ಸ್ ಕಿಲಾಡಿಗಳು ಮುಗಿಸ್ಕೊಂಡ್ ಬಂದಿರೋ ಬರದಲ್ಲಿ ಅವನು. ಅದಕ್ಕೆ ನಾನು ಏನೂ ಮಾತಾಡಲ್ಲ ಇವತ್ತು. ರಾಘು, ಎಲ್ಲಾ ತರ ಎಂಟರ್ಟೈನ್ಮೆಂಟ್ ಇವತ್ತು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಪ್ರೇಮ್ ಅವರೇ, ಜೋಕ್ಸ್ ಅಪಾರ್ಟ್, ಸೂಪರ್ ಕ್ವೀನ್ ಹೆಣ್ಣಿನ ಸಾಧನೆಯನ್ನ ಸಂಭ್ರಮಿಸುವಂತ ಅಪರೂಪವಾದಂತ ವೇದಿಕೆ. ಇವತ್ತು ನೀವು ಈ ವೇದಿಕೆಗೆ ಬಂದಿರೋದು ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ನಿಮ್ಮ ಜೀವನದ ಸೂಪರ್ ಕ್ವೀನ್ ಯಾರು ಪ್ರೇಮ್? ನನ್ನ ಜೀವನದ ಸೂಪರ್ ಕ್ವೀನ್ ಹೇಳೋದಕ್ಕಿಂತ ಮುಂಚೆ ಎಲ್ಲ ಸೂಪರ್ ಕ್ವೀನ್ಸ್ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಎಪಿಸೋಡ್ಗಳನ್ನ ನೋಡಿದ್ದೀನಿ. ಸೊ ಅವರು ಒಬ್ಬೊಬ್ಬರ ಲೈಫಲ್ಲಿ ಎಷ್ಟು ಸ್ಟ್ರಗಲ್ ಮಾಡ್ಕೊಂಡ್ ಬಂದಿದ್ದಾರೆ, ಟಿಲ್ ಟುಡೇ ಅವರು ಎಷ್ಟು ಫೇಸ್ ಮಾಡ್ತಾ ಇದ್ದಾರೆ ಕಷ್ಟಗಳನ್ನ. ಅದೆಲ್ಲ ಇಟ್ಕೊಂಡು ಈ ವೇದಿಕೆ ಮೇಲೆ ಬಂದು ನಾವೇನೋ ಒಂದು ಸಾಧಿಸ್ತೀನಿ ಅಂತ ಬಂದಿದಾರಲ್ಲ, ಸೊ ಅವರೆಲ್ಲರೂ ಸೂಪರ್ ಕ್ವೀನ್ಸ್. ಆಮೇಲೆ ಎಷ್ಟೋ ಜನ ತಮ್ಮ ತಂದೆ ತಾಯಿನ ಗಂಡು ಮಕ್ಕಳಿಗಿಂತ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ದಟ್ಸ್ ಅ ಗ್ರೇಟ್ ಥಿಂಗ್. ಸೊ ಹಾಗಾಗಿ ಅವರೆಲ್ಲ ಸೂಪರ್ ಕ್ವೀನ್ಗಳು. ಆಮೇಲೆ ಈ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಇದೆ ಅಂತ ಗೊತ್ತಾಗಿದ್ ಕೂಡಲೇ ಈ ಸೂಪರ್ ಕ್ವೀನ್ ಅನ್ನೋ ಒಂದು ಸ್ಟೇಜ್ ಮೇಲೆ ಜಡ್ಜಲ್ಲಿ ಯಾರು ಕೂರಿಸ್ತಾರೆ ಒಂದು ಕ್ಯೂರಿಯಾಸಿಟಿ ಇತ್ತು. ಒನ್ ಅಂಡ್ ಓನ್ಲಿ ರಚಿತಾ ರಾಮ್ ಅಂತ ಗೊತ್ತಾಗಿದ್ ಕೂಡಲೇ ವಾವ್, ಪರ್ಫೆಕ್ಟ್ ಆಪ್ಟ್ ಅಂತ ನನಗೆ ಅನ್ನಿಸ್ತು. ಬಿಕಾಸ್ ಏನಂದ್ರೆ ಅವರು ಅಷ್ಟೇ ಅವ್ರ ತಂದೆ ತಾಯಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಸಾಕಷ್ಟು ಸ್ಟ್ರಗಲ್ ಮಾಡಿ ಇವತ್ತು ಶಿ ಇಸ್ ಅ ಸ್ಟಾರ್ ಹೀರೋಯಿನ್, ಒನ್ ಅಂಡ್ ಓನ್ಲಿ ಡಿಂಪಲ್ ಕ್ವೀನ್. ಅದೇನೊಂದು ಹಾಡು ಬರ್ದಿದಾರಲ್ಲ, ಬಹುಶಃ ಇವ್ರನ್ನ ಬಿಟ್ಟು ಬೇರೆ ಯಾರಿಗೂ ಬರೆಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಬೊಂಬೆ 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 ನಿಮ್ಮೆಲ್ಲರ ಜೊತೆಯಲ್ಲಿ ಈ ವೇದಿಕೆಗೆ ಬಂದಿರೋದು ನನಗೆ ತುಂಬಾ ಖುಷಿಯಾದಂಥ ವಿಚಾರ. ರಿಯಲಿ ಐ ಆಮ್ ಬ್ಲೆಸ್ಡ್ ಅಂಡ್ ಥ್ಯಾಂಕ್ಸ್ ಟು ಝೀ. ಲವ್ ಯು.
ಐ ಲವ್ ಯು ಸಿ. ಸ್ವೀಟ್, ವೆರಿ ಸ್ವೀಟ್. ನಿಜವಾಗ್ಲೂ ಇವತ್ತು ಮಹಾ ಮನೋರಂಜನೆಗೆ ಬಂದಿದ್ದು ನಮ್ಮೆಲ್ಲರಿಗೂ ತುಂಬಾನೇ ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಸನ ರೆಡಿ ಇದೆ. ನಾಡನ್ನ ನಗುವಿನ ಅಲೆಯಲ್ಲಿ ತೇಲಿಸಿ ಗೆಲುವಿನ ಹೊಸ ಅಧ್ಯಾಯವನ್ನ ಆರಂಭ ಮಾಡಿರುವಂತ ನಮ್ಮ ಕಾಮಿಡಿ ಕಿಲಾಡಿಗಳು ಇವತ್ತು ಸೂಪರ್ ಕ್ವೀನ್ ಗಳ ಜೊತೆ ಸೇರ್ಕೊಂಡು ಮಹಾ ಮನೋರಂಜನೆಯನ್ನ ಕೊಡುವಂತ ಸಮಯ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಗುವಿನ ಸುನಾಮಿ ಎಬ್ಬಿಸಿದ ಕಾಮಿಡಿ ಕಿಲಾಡಿಗಳು ಆನ್ ಸ್ಟೇಜ್ ಪ್ಲೇಸ್. ಸೂಪರ್ ಕ್ವೀನ್ ಸೆಟ್ ನಲ್ಲಿ ಏಕೈಕ ಕಿಂಗು ಮಗ ಧೀರ ಕುರಿ ಅಣ್ಣಂಗೆ. ಇದನ್ನೆಲ್ಲ ಹಾರ ಹಾಕ್ಬಿಡ್ತಾನೆ ಹೇಳ್ಬೇಕು. ಆಮೇಲೆ ಮುಂದಕ್ಕೆ ಅಯ್ಯೋ ನನ್ನೊಂದು ಹಾರ ಈಗ ಹೇಳ್ರು ಜೈ. ಕುರಿ ಅಣ್ಣನಿಗೆ, ಕುರಿ ಅಣ್ಣನಿಗೆ ಅಣ್ಣ. ನನ್ನ ಬದನೆಕಾಯಿ ಹಾರ ಯಾಕಂತ ಹೇಳಿ ಮರ್ಯಾದೆ ತೆಗಿಯಕ್ಕೆ ಇನ್ಯಾಕೆ ಇಲ್ಲ ಅಣ್ಣ. ನೀವೆಷ್ಟೇ ಆದ್ರೂ ನಮ್ ಕಡೆಯವರು. ನಾನು ಕಾಮಿಡಿ ಕಿಲಾಡಿಗಳು ಸೀಸನ್ 4 ಫಸ್ಟ್ ರನ್ನರ್. ಆದ್ರೆ ನೀವು ಸೂಪರ್ ಕ್ವೀನ್ ವಿನ್ನರ್ ಆಗ್ಬೇಕು ಅನ್ನೋದೇ ನಮ್ಮ ಆಸೆ. ನಾನ್ ಕೋವಷ್ಟು ಅಂತ ಮರ್ಯಾದೆ ತೆಗತಾರೆ. ನಾನ್ ಹೆಂಗೋ ವಿನ್ನರ್ ಆಗ್ಲಿ ಅಣ್ಣ? ನಿಮ್ ಪರ್ಫಾರ್ಮೆನ್ಸ್ ಎಲ್ಲ ನಾವು ನೋಡ್ತೀವಲ್ಲ, ಸೇಕಿಟ್ ಪುಷ್ಪವತಿ. ನಿಮ್ಗೆ ಶಕ್ತಿ ಬರ್ಲಿ ಅಂತ ಯಾರು ಹಾಕಿದೀನಿ. ನುಗ್ಗೆಕಾಯಿ ಇಟ್ಕೊಂಡು ಏನ್ ಶಕ್ತಿ ತೋರಿಸ್ಕೊಳ್ಳಿ. ಬಾರ ಇಲ್ಲಿ ನುಗ್ಗೆಕಾಯಿ ತೋಟ ಅಣ್ಣಿಂಗೆ ಅಣ್ಣ. ಅವ್ನು ಹೇಳ್ದ ಕುಂತ್ರೆ ಕಾಮಿಡಿ ನಿಂತ್ರೆ ಕಾಮಿಡಿ ಅಂತ. ಈಗ ಚಾಪೆ ಹಾಸ್ಕೊಂಡಿ ಅಣ್ಣ. ಪಂಚ್ ಮಾಡಕ್ಕಿಂತ ಮುಂಚೆನೆ ಚಾಪೆ ಹಾಕ್ತಲ್ಲ ಅಣ್ಣ. ಇದು ಪಂಚು ಅಣ್ಣ. ನಾನು ಎಲ್ಲಿ ಚಾಪೆ ಹಾಕ ಕೇಳಿದ್ದೆ, ನೀನ್ ಎಲ್ಲಿ ಚಾಪೆ ಹಾಕ್ತಿದ್ಯಾ? ಕ್ಯಾಮ್ರಾ ಮುಂದೆ ಯಾರಾದ್ರೂ ಚಾಪೆ ಹಾಕಿದ್ರೆ ನಾನು ಏನ್ ಮಾಡ್ಲಾ ಇಲ್ಲಿ? ಓ ಅಣ್ಣ, ಪಂಚ್ ಮಾಡ್ಬೇಕು. ಪಂಚ ಅಣ್ಣ. ಚಾಪೆ ಮೇಲೆ ಕೂತ್ಕೊಳ್ಳಿ ಕುರಿ. ನೋಡೋಣ, ನೀವು ಕುಂತ್ರೆ ಕಾಮಿಡಿ ನಿಂತ್ರೆ ಕಾಮಿಡಿ. ಈಗ ಚಾಪೆ ಹಾಸಿದೀನಿ ನಾನು, ನೀನು ಕಣ್ಣಲ್ಲಿ ಕಣ್ಣಿಟ್ಟು ಕೈ ಹಿಡ್ಕೊಂಡು ಕಾಮಿಡಿ ಮಾಡೋಣ ಅಂದೆ ಅಣ್ಣ. ಚಾಪೆ ಮೇಲೆ ಎಳ ಮೇಲೆ ದೊಳ ಅಣ್ಣ, ಅವ್ನು ಹೇಳ್ತಿರೋದೆಲ್ಲ ಸುಳ್ಳು. ಈಗ ನಿಜವಾದ ಏನು ಅಂತ ನಾನು ಹೇಳ್ತೀನಿ ಕೇಳು. ಈಗ ನಾವು ಕಾಮಿಡಿ ಕಿಲಾಡಿಯಿಂದ ಸೂಪರ್ ಕಿಂಗ್ ಸೆಟ್ಟಿಗೆ ಯಾಕೆ ಬಂದಿದೀವಿ ಅಂತ ಗೊತ್ತಾ? ಯಾಕೋ? ಇವತ್ತು ಎಲ್ಲಾ ಸಂಭ್ರಮ ಮುಗಿದ ಮೇಲೆ ಎಲ್ರಿಗೂ ಪಾರ್ಟಿ ಕೊಡ್ಬೇಕು. ಬರೀ ಪಾರ್ಟಿ ಅಲ್ಲ, ಬಿರಿಯಾನಿ ಪಾರ್ಟಿ. ಎಲ್ಲ ಬರೀ 3 ಜನ ಮಾತಾಡ್ತಾರೆ ಅಂದ್ರು ಎಲ್ರು ಮಾತಾಡ್ತಾವ್ರಲ್ಲ. ಬಿರಿಯಾನಿ ಪಾರ್ಟಿ ಮಾಡೋದಕ್ಕೆ ನಮಗೆ ಕುರಿ ಬೇಕಾಗಿದೆ. ಅದಕ್ಕೆ ನಿಮಗೆ ಹಾರ ಹಾಕಿ ನಾವೆಲ್ಲ ರೆಡಿಯಾಗಿ ಬಂದಿದೀವಿ. ಅಂದ್ರೆ ಬಲಿ ಹಾಕಕ್ ಬಂದಿದ್ದೀರಾ? ಮತ್ತೆ ಮಟನ್ ಬಿರಿಯಾನಿ ಮಾಡೋದಕ್ಕೆ ಬೇಕೇ ಬೇಕಲ್ಲ. ಕುರಿ ಅವ್ರಿಗೂ ಗೊತ್ತಾಗ್ಬಿಡ್ತು ಕುರಿ ಚೆನ್ನಾಗಿ ಬಲ್ತಿದೆ ಅಂತ, ಅದಕ್ಕೆ ರೆಡಿಯಾಗಿ ಬಂದಿದ್ದಾರೆ. ಯಾಕೋ ನಮ್ ಬುಡಕ್ಕೆ ಬರೋಂಗ್ ಕಾಣ್ತಾರೆ. ಸೈಲೆಂಟ್ ಸೈಡ್ ಅಲ್ಲಿ ನಿಂತ್ಕೊಬಿಟ್ರೆ ಬೆಚ್ಚು. ವಿಶೇಷವಾಗಿ ನಮ್ಮ ಕಾಮಿಡಿ ಕಿಲಾಡಿಗಳು ಸೀಸನ್ 4 ನ ವಿನ್ನರ್ ಆಗಿರುವಂತಹ ನಮ್ಮ ಜವಾರಿ ಹೈದ ಹರೀಶ್ ಅವರಿಗೆ ಅಭಿನಂದನೆಗಳು. ಕಾಮಿಡಿ ಕಿಲಾಡಿಗಳು ವಿನ್ನರ್ ಆಗಿದ್ದೀರಾ. ಊರಲ್ಲೆಲ್ಲ ರೆಸ್ಪಾನ್ಸ್ ಹೇಗಿದೆ? ಇಡೀ ಕರ್ನಾಟಕದಾದ್ಯಂತ ರೆಸ್ಪಾನ್ಸ್ ಹೇಗಿದೆ? ತುಂಬಾ ಚೆನ್ನಾಗೈತ್ರಿ ಮೇಡಮ್. ಅದು ಗೊತ್ತಾದ್ಮೇಲಂತೂ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಯ್ತು. ಅಷ್ಟು ಮೆಸೇಜು, ಅಷ್ಟು ಫೋನ್ಸ್. ಆಮೇಲೆ ನಾನ್ ಸಿಗ್ಲಿಲ್ಲ ಅಂತೇಳಿ ನಮ್ಮ ಫ್ರೆಂಡ್ಸಿಗೆಲ್ಲ ಎಷ್ಟೋ ಜನ ಫೋನ್ ಹಚ್ಚಿ ಹೇಳ್ರಿ ಅಂತ ಹೇಳ್ದವ್ರು ಅದಾರ. ಬಹಳ ಇಷ್ಟಪಟ್ರು, ಬಹಳ ಖುಷಿ ಪಟ್ರು, ಬಹಳ ಸಂತೋಷ ಆಯ್ತು ಅಂತೇಳಿ. ವೆರಿ ನೈಸ್, ವೆರಿ ನೈಸ್. ಹಾಗೇನೆ ಫಸ್ಟ್ ರನ್ನರ್ ಅಪ್ ಆಗಿರುವಂತಹ ನಮ್ಮ ಗಿಲ್ಲಿ ನಟ, ಅಭಿನಂದನೆಗಳು ಗಿಲ್ಲಿ ನಟ ಅವರೇ, ಅಭಿನಂದನೆಗಳು. ಒಬ್ಬ ಯೂಟ್ಯೂಬ್ ಸ್ಟಾರ್ ಆಗಿದ್ದವರು ಕಾಮಿಡಿ ಕಿಲಾಡಿಗಳ ಮೂಲಕ ಫಸ್ಟ್ ರನ್ನರ್ ಅಪ್ ಆಗಿ ಇಡೀ ಕರ್ನಾಟಕದ ಮುಂದೆ ನಿಂತ್ಕೊಂಡಿದ್ದಾರೆ. ಅವರ ಟ್ಯಾಲೆಂಟ್ಗೆ ಬರ್ಲಿ ಒಂದು ಜೋರಾದ ಚಪ್ಪಾಳೆ.
ಫಸ್ಟ್ ಆಫ್ ಆಲ್ ಫಿನಾಲೆ ಆಗಿದ್ದೆ ನಮ್ಮ ಮಂಡ್ಯದಲ್ಲಿ ಮೇಡಮ್, ಅದೊಂದು ದೊಡ್ಡ ಖುಷಿ ನನಗೆ. ಆಮೇಲೆ ಟೆಲಿಕಾಸ್ಟ್ ಆದ್ಮೇಲೆ ಎಲ್ಲ ಫೋನ್ ಮಾಡಿದ್ರು, ಇದೊಂದು ಖುಷಿ ಮೇಡಮ್. ಫಸ್ಟ್ ನಾನು ಟಿವಿ ನೋಡ್ತಿದ್ದಾಗ ಏನ್ ಅನ್ಸುದು, ಅಲ್ಲಿ ಹೆಂಗ್ ಶೂಟಿಂಗ್ ಮಾಡ್ತಾರೆ ಒಂದ್ಸಲ ಹೋಗಿ ನೋಡ್ಬೇಕಲ್ಲ ಅನ್ಸುದು. ಇಲ್ಲಿಗೆ ಬಂದು ನೋಡಾದ್ಮೇಲೆ ಆ ಸ್ಟೇಜ್ ನ ಒಂದ್ಸಲ ಹತ್ಬೇಕಲ್ಲ ಅನಿಸ್ತಿತ್ತು. ಸ್ಟೇಜ್ ಹತ್ ಪರ್ಫಾರ್ಮ್ ಮಾಡಾದ್ಮೇಲೆ ಫಿನಾಲೆ ವರೆಗೂ ಹೋದ್ರೆ ಸಾಕಲ್ಲ ಅನ್ಸೋದು. ಹೋದ್ಮೇಲೆ ಫಿನಾಲೆ ಎಲ್ಲ ಬಂದ್ಮೇಲೆ ವಿನ್ನರ್ ಆಗ್ಬೇಕು ಅನ್ಸು, ರನ್ನರ್ ಅಪ್ ಆದೆ, ಖುಷಿ ಮೇಡಮ್. ವೆರಿ ಸ್ವೀಟ್, ವೆರಿ ಸ್ವೀಟ್. ಕಂಗ್ರ್ಯಾಚುಲೇಷನ್ಸ್ ಮತ್ತೊಮ್ಮೆ ನಿಮಗೆ. ನಮ್ಮ ಸೆಕೆಂಡ್ ರನ್ನರ್ ಅಪ್ ಆಗಿರುವಂತ ಶುಭಾ ಅವರು, ಅಭಿನಂದನೆಗಳು ಶುಭಾ ಅವರೇ. ನಿಮ್ಗೆ ಹೇಗೆ ರೆಸ್ಪಾನ್ಸ್ ಬಂತು? ರೆಸ್ಪಾನ್ಸ್ ಸೇಮ್ ನನಗೂ ಹಂಗೆ ಇದೆ. ಒಂದೇ ಭಾಗದಿಂದ ಅಂತಲ್ಲ, ಇಡೀ ಕರ್ನಾಟಕದಿಂದನೂ ಕೂಡ ಸೇಮ್ ಮೆಸೇಜಸ್, ಅದು ಫೋನ್ ಕಾಲ್ಸ್ ಎಲ್ಲ ಬರ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಅದು ಇಲ್ಲಿರೋ ಅಷ್ಟು ಜನನು ವಿನ್ನರ್ಸೇ. ಯಾಕಂದ್ರೆ ಕಾಮಿಡಿ ಕಿಲಾಡಿ ವೇದಿಕೆಯಲ್ಲಿ ಯಾವತ್ತು ಹೋಗಿ ನಾವು ಪರ್ಫಾರ್ಮೆನ್ಸ್ ಮಾಡಿದ್ವಿ, ಎಲ್ಲರೂ ನಾವು ಗೆದ್ದಿದ್ದೀವಿ. ವೆರಿ ನೈಸ್. ನಿಜವಾಗ್ಲೂ ಜಿ ಕನ್ನಡ ಇಂಥ ಸಾಮಾನ್ಯರನ್ನ ಸ್ಟಾರ್ ಮಾಡುವಂತ ಒಂದು ದೈತ್ಯ ಸಂಕಲ್ಪಕ್ಕೆ ನಿಜವಾಗ್ಲೂ ಶರಣು ಅಂತ ಹೇಳ್ತಾ, ಕಾಮಿಡಿ ಕಿಲಾಡಿಗಳು ಸಮಸ್ತ ತಂಡಕ್ಕೆ ಅಭಿನಂದನೆಗಳನ್ನ ಹೇಳ್ತಾ, ಬನ್ನಿ ಈ ಒಂದು ಮಹಾ ಮನರಂಜನೆಯಲ್ಲಿ ನಮ್ಮ ಸೂಪರ್ ಕ್ವೀನ್ ಗಳ ಜೊತೆ ಇವರೆಲ್ಲರೂ ಜಾಯ್ನ್ ಆಗಿ ನಮ್ಮನ್ನೆಲ್ಲ ನಗಿಸ್ತಾರೆ, ಮಹಾ ಮನರಂಜನೆಯನ್ನ ಕೊಡ್ತಾರೆ. ಜೋರಾದ ಚಪ್ಪಾಳೆ ಬರ್ಲಿ ನಮ್ಮ ಕಾಮಿಡಿ ಕಿಲಾಡಿಗಳಿಗೆ. ನಮ್ಮ ಕಿಲಾಡಿಗಳು ಎಲ್ಲರೂ ಸೇರ್ಕೊಂಡು ಡಿಫ್ರೆಂಟ್ ಆಗಿ ಒಂದು ಆಟಗಳನ್ನ ಆಡಿದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ? ಸೊ ಈ ಆಟ ಆಡೋದಿಕ್ಕೆ ಲೆಟ್ಸ್ ವೆಲ್ಕಮ್ ಹರೀಶ್ ಅವರು, ಗಿಲ್ಲಿನ ಚಾಮ್, ಕೋಳಿ ಕಳ್ಳ ಮನೋಹರ್, ಶುಭ ಅವರು, ನಮ್ಮ ಡಾನ್ಸಿಂಗ್ ಕ್ವೀನ್ ರಾಜನಿ, ಗ್ಯಾಬ್ರಿಯಾಲಾ ಸ್ಮಿತ್, ಐಶ್ವರ್ಯ ಶಿಂದೋಗಿ ಅಂಡ್ ಕಾಮಿಡಿ ಕಿಲಾಡಿಗಳು ರವಿ, ರಾಧೇಶ್ ಹಾಗೂ ಹೆಚ್ ಫಾರ್ ಹೇಮಲತಾ. ಆಟ ಏನು ಅಂತ ಹೇಳ್ತೀನಿ, ಪ್ರಾಪರ್ಟಿ ಬರಲಿ. ನಾನು ಬೆಳಗ್ಗೆ ಬಂದು ಸ್ಟಾರ್ಟಿಂಗ್ ಮಾಪ್ ಮಾಡ್ಕೊಂಡು ಎಂಟ್ರಿ ಕೊಟ್ಟೆ. ಅವಾಗ ನನ್ನ ತಲೆ ನೀವು ಆಟ ಹೊಳಿತು. ಅವಾಗ ಆಟಕ್ಕೆ ಒಂದು ಹೆಸರಿಟ್ಟೆ, ಮಾಪು ಬಿಟ್ರೆ ಆಪು. ಓಕೆ, ಎಲ್ಲರೂ ಒಂದು ಸರ್ಕಲ್ ಅಲ್ಲಿ ಮಾಪ್ ಇಟ್ಕೊಂಡು ನಿಂತಿರ್ತೀರಾ. ಮ್ಯೂಸಿಕ್ ಬಂದಾಗ ಡಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಬೇಸಿಕಲ್ ಇದು ಮ್ಯೂಸಿಕಲ್ ಚೇರ್ ತರ. ಸೊ ನೀವು ಡಾನ್ಸ್ ಮಾಡ್ತಾ ಇರ್ತೀರಾ. ಮ್ಯೂಸಿಕ್ ಆಫ್ ಆದ ತಕ್ಷಣ ನಿಮ್ಮ ಮಾಪ್ ಅನ್ನ ಬಿಟ್ಟು ನೆಕ್ಸ್ಟ್ ಎದುರುಗಡೆ ಯಾರು ಇರ್ತಾರೋ ಅವ್ರ ಮಾಪ್ ನ ಹಿಡ್ಕೊಳ್ಳೋದಕ್ಕೆ ಹೋಗ್ಬೇಕು. ಯಾರು ಮಾಪ್ ನ ಬಿಡ್ತಾರೋ ಅವರು ಔಟ್ ಆಗ್ತಾರೆ. ಹೋಗ್ತಾ ಅವ್ರ ಮಾಪ್ ನ ಜೊತೆಗೆ ತಗೊಂಡ್ ಹೋಗ್ತಾರೆ. ಕೊನೆಗೆ ಯಾರು ಉಳ್ಕೊಳ್ತಾರೋ ಅವರು ವಿನ್ನರ್ ಆಗ್ತಾರೆ. ಎಲ್ಲರೂ ಒಂದು ರೌಂಡ್ ನಿಂತ್ಕೊಳ್ಳಿ ಡಿಸ್ಟೆನ್ಸ್ ಅಲ್ಲಿ. ಎಲ್ರು ನಿಮ್ಮ ಬಲಗಡೆಗೆ ಓಡ್ ಬನ್ನಿ, ಆಯ್ತಾ? ಸಖತ್ತಾಗಿ ಎಂಟರ್ಟೈನ್ ಮಾಡ್ಬೇಕು. ನೀವ್ ಯಾವ ರೀತಿ ಎಂಟರ್ಟೈನ್ ಮಾಡ್ತೀರಾ ಅಂತ ನಮ್ಮ ಜಡ್ಜಸ್ ನೋಡ್ತಾ ಇರ್ತಾರೆ. ಅದು ಕೂಡ ಕೌಂಟ್ ಆಗುತ್ತೆ. ಆಮೇಲೆ ಇನ್ನೊಂದೇನಂದ್ರೆ 3-4 ಜನ ಒಟ್ಟಿಗೆ ಬಿಟ್ಬಿಟ್ರೆ ಯಾರು ಫಸ್ಟ್ ಬಿಡ್ತಾರೆ ಅವ್ರ ಔಟ್. ಸೊ ಈಗ ಮಾಪು ಬಿಟ್ರೆ ಆಪು. ಓಕೆ, ರೆಡಿ, ಮ್ಯೂಸಿಕ್. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು. ಮನೋಹರ, ಆಲ್ ದಿ ಬೆಸ್ಟ್. ಸಖತ್ತಾಗಿರ್ದೆ, ಆದ್ರೆ ಲೇಟ್ ಆಗಿರ್ದೆ, ಔಟ್ ಆಗಿದೆಯಾ? ವೆರಿ ನೈಸ್. ಯಾ ಎಲ್ಲರೂ ಸಖತ್ತಾಗಿ ಡಾನ್ಸ್ ಮಾಡಿದ್ರಿ. ಓಕೆ, ರೆಡಿ, ಮ್ಯೂಸಿಕ್. ಚಿಕ್ಕ ಪುಕ್ಕು ರೈಲು ನಿಲ್ಲೋದಿಲ್ಲ ಎಲ್ಲೂ, ಟಕ್ಕಿಂಗೆ ಓಡ್ತೈತು. ಚಲು ಚಲು ಸ್ಮೈಲು, ಅಲ್ಲಿ ಬೈಲು ಸ್ಟೈಲು, ಟಕ್ಕಿಂಗೆ ಆಡ್ತೈತು. ರಜನಿ, ಗಿಲ್ಲಿ ಬಲ್ಲೆ ಗಿಲಿಟ್ ಗಿಲ್ಲಿ, ನೀನು ಸಖತ್ತಾಗಿ ಅಮರಿಸ್ತೆ. ರಜನಿ ಅವರು ಔಟ್ ಆಗಿದ್ದಾರೆ. ವೆರಿ ನೈಸ್. ಎಲ್ಲ 1 arm ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಸ್ವಲ್ಪ. ಓಕೆ, ರೆಡಿ, ಮ್ಯೂಸಿಕ್. ಗಿಲ್ಲಿ, ನೀನ್ ಹೆಂಗ್ ಓಡಾಡ್ದೆ ಗೊತ್ತಾ? ಈ ಊರ್ಗಳ ಕಡೆ ದನಗಳು ಬಿಟ್ಬಿಟ್ಟಿರ್ತಾರಲ್ಲ, ಎಲ್ಲಾರು ಮೇಕಂಬ ಅಂತ, ಹಂಗ ಹೋಗ್ಬಿಟ್ಟಿದ್ದೆ ಆಚೆ ನೀನು. ಐಶ್ವರ್ಯ ಅವರು ಈ ರೌಂಡ್ ಅಲ್ಲಿ ಔಟ್ ಆಗಿದ್ದಾರೆ. ಓಕೆ, ಮ್ಯೂಸಿಕ್.
ಎತ್ಕೊಂಡಿದ್ದು ಎಲ್ಲ ನೋಡಿದ್ರು ಗಿಲಿ ಬಯಲಿಗಿಲಿ ಒಂದೇ ಜಾಗದಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ಬೇಕು ತಾನೆ. ನಾನು ಹೇಳದ್ನಲ್ಲ ಹಂಗೆ ಊರ್ದನ ಓಡಾಡ್ದಂಗೆ ಓಡಾಡಿದ್ರೆ ನಾನು ಶಿಕ್ಷೆ ಆಗಿರೋದ್ರಿಂದ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡ್ತೀನಿ. ನನ್ನ ಪಕ್ಕದಲ್ಲಿ ನಿಂತ್ಕೊ ಬಾಯ್. ಓಕೆ ರೆಡಿ ಮ್ಯೂಸಿಕ್. ಮೊದಲನೇ ರೌಂಡ್ ಇಂದ ಶುಭ ಅವ್ರಿಗೆ ಮೋಸನೇ ಆಗ್ತಾ ಬಂತು. ಕೊನೆಗೂ ಆಯ್ತು, ಬಟ್ ಏನು ಮಾಡಕ್ಕಾಗಲ್ಲ, ಯಾರು ಔಟ್. ನಿಮ್ ವಾಯ್ಸ್ ಅಲ್ಲಿ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ಬಿಟ್ಟು ಹೊರಡಿ. ನಾನು ಯಾರಿಗೂ ಹೇಳಲ್ಲ. ನೀವ್ ಯಾರು ಗ್ಯಾಬ್ರಿಯಾಲ ಡ್ಯಾನ್ಸ್ ನೋಡ್ತಿಲ್ಲ, ಗ್ಯಾಬ್ರಿಯಾಲನ್ ಡ್ಯಾನ್ಸ್ ನೋಡಿ ತುಂಬಾ ಎಂಜಾಯ್ ಮಾಡ್ತೀರಾ. ಓಕೆ ಎಲ್ಲ ನೋಡಿ ಗ್ಯಾಬ್ರಿಯಾಲ ಅವರ ಎಕ್ಸ್ಕ್ಲೂಸಿವ್ ಡಾನ್ಸ್ ನಿಮ್ಮೆಲ್ಲರಿಗೋಸ್ಕರ ಅವರೊಬ್ಬರೇ ಡಾನ್ಸ್ ಮಾಡ್ತಾರೆ. ಮ್ಯೂಸಿಕ್. ಗ್ಯಾಬಿ ಯಾವ ದೇವ್ರ ಮೈ ಮೇಲೆ ಬಂದಿತ್ತಮ್ಮ ಗ್ಯಾಬಿ? ಗಿಲ್ಲಿ ನೀನ್ ಅದೇ ತರ ಡ್ಯಾನ್ಸ್ ಮಾಡ್ತೀಯ ಗಿಲ್ಲಿ? ಮಾಡ್ಲ ಸರ್? ಮಾಡ ಆತಪ್ಪ ಆಡು ಗಿಲ್ಲಿನೂ ಕೊಡಿ. ಓಕೆ ಮ್ಯೂಸಿಕ್. ಯವ್ವ 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 ಇವನ್ ಪ್ರೀತಿ ಮಾಡೇ ಯವ್ವ 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 ನೀ ಹಾಕು ಇವಂಗೆ ಡವ್ವ ಡವ್ವ. ಯವ್ವ 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 ಮಾಡಮ್ಮಿ ನೀನು ಲವ್ವ ಯವ್ವ 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 ಪ್ರೀತ್ಸೋಕೆ ನಿಂಗೆನ್ನು. ಇಬ್ರು ಔಟ್ ಆದ್ರು. ಅಲ್ಲ ಯಾರು ಫಸ್ಟ್ ಬಿಡ್ತಾರೋ ಅವ್ರು ಔಟ್ ಅಂತ. ಗ್ಯಾಬಿ ಔಟ್. ಓಕೆ ಬಟ್ ವೆರಿ ವೆಲ್ ಪ್ಲೇಡ್ ಗ್ಯಾಬಿ. ವೆರಿ ವೆಲ್ ಪ್ಲೇಡ್ ಗ್ಯಾಬಿ. ಅಟ್ ಲೀಸ್ಟ್ ಯು ಸ್ಟೇ ದೇರ್ ಅಂಡ್ ಡಾನ್ಸ್. ಮ್ಯೂಸಿಕ್. ಏನ್ ಮಾಡಕ್ ಮಲ್ಕೊಂಡೆ? ನನ್ನವರೇ ನನಗೆ ಕೊನೆಗೆ ಮುಳ್ಳಾದರೆ ದರಿದ್ರ ನನ್ನ ಮಗನೇ ಗೆಲ್ಬೇಕಂತ ಹಿಂಗೆ ಎಸೆದು ಹೋಗೋದಲ್ಲ. ಔಟ್. ಈಗ ಬರೀ 3 ಜನ ಮಾತ್ರ ವೇದಿಕೆ ಮೇಲೆ ಉಳ್ಕೊಂಡಿದ್ದಾರೆ. ಈಗ ನೋಡೋಣ ನೆಕ್ಸ್ಟ್ ಯಾರು ಈ ಆಟದಲ್ಲಿ ಮುಂದುವರಿತಾರೆ ಅಂತ. ಮ್ಯೂಸಿಕ್. ಚಂದ ಅಂದ ಪ್ರೇಮ ಆನಂದ ಮಾತನ್ನಂಬಿಲ್ಲಪ್ಪಲ್ ಸಿಕ್ಕಿತ್ತು ಪಂಗಮ ಲವ್ ಇಸ್ ಖುಷಿ ಎಲ್ಲ ಖುಷಿ.
ಬಟ್ ಸತತ ಪ್ರಯತ್ನಗಳ ನಂತರ ಹೇಮಾ ನೀವು ಔಟ್ ಆದ್ರಿ. ಬಟ್ ಸಖತ್ತಾಗಿ ಎಂಟರ್ಟೈನ್ ಮಾಡಿದ್ರಿ. ಇಲ್ಲ ಆದ್ರೂ ತುಂಬಾ ಹತ್ರ ಇದ್ರು, ಆದ್ರೂ ಯಾಕೆ ಹಿಡಿಲಿಲ್ಲ ಅಂತ. ಅಲ್ಲ ಇವನು ಬೇಕು ಅಂತ ಇನ್ನೇನ್ ಸಾಂಗ್ ನಿಲ್ಲುತ್ತೆ ಅನ್ನೋ ಟೈಮಲ್ಲಿ ಶೇಕ್ ಮಾಡ್ಬಿಟ್ಟು ದೂರ ತಳ್ಳೋದು ಹಿಂಗೆಲ್ಲ ಮಾಡ್ತಿದ್ರು ಅವರು. ಓಕೆ ಹೇಮಾ, ವೆಲ್ ಪ್ಲೇಡ್. ಥ್ಯಾಂಕ್ ಯು. ಇಬ್ರು ಮಾತ್ರ ಉಳ್ಕೊಂಡಿದ್ದಾರೆ ಈ ಒಂದು ಲಾಸ್ಟ್ ರೌಂಡ್ ಅಲ್ಲಿ. ನೋಡೋಣ ಈ ಕೊನೆಯ ರೌಂಡ್ ಅಲ್ಲಿ ಏನಾಗುತ್ತೆ ಅಂತ. ಮ್ಯೂಸಿಕ್. ರಾಧೇಶ್ ಅವರು ಮಾಪ್ನ ಬಿಟ್ರು, ಹಾಗಾಗಿ ರವಿ ಅವರು ವಿನ್ ಆಗ್ತಾರೆ. ಮ್ಯೂಸಿಕ್ ಸೆಲೆಬ್ರೇಷನ್ ಮ್ಯೂಸಿಕ್. ರಾಘು ಅವರೇ ಹೇಗಿತ್ತು? ಮಾಪು ಬಿಟ್ರೆ ಆಪು. ಇದ್ರಲ್ಲಿ ಎಷ್ಟೋ ಜನ ಏನೇನೋ ಪ್ಲಾನ್ ಮಾಡಿದ್ರು ಮಸ್ಲತ್ ಮಾಡಕ್ಕೆ, ಬಟ್ ಆಕ್ಚುಲಿ ಕಷ್ಟಪಟ್ರು. ಮೋಸ್ಟ್ ಎಂಟರ್ಟೈನಿಂಗ್ ಇಸ್ ಗ್ಯಾಬಿ. ಹೌದು. ಆಮೇಲೆ ಮೋಸ್ಟ್ ಕಂತ್ರಿ ಇಸ್ ರವಿ. ಎಲ್ಲ ತುಂಬಾ ಖುಷಿಯಾಗಿ ತುಂಬಾ ಎಕ್ಸೈಟೆಡ್ ಆಗಿ ಆಡಿದಾರ. ಸೂಪರ್ ಆಗಿತ್ತು, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ರಾಘು. ಅಂಡ್ ಎಲ್ಲರೂ ನಿಜವಾಗ್ಲೂ ತುಂಬಾ ಅದ್ಭುತವಾಗಿ ಎಂಟರ್ಟೈನ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೊಟ್ಟ ಹೆಣ್ಣು ಕೊಲಕ್ ಹೊರಗೆ ಅಂತ ಹೇಳ್ತಾರಲ್ವಾ, ಆದ್ರೆ ಇಲ್ಲೊಬ್ರು ಹೆಣ್ಣು ಕೊಟ್ಟು ಜೊತೆಲೆ ಬೈ ಒನ್ ಗೆಟ್ ಒನ್ ಅಂತ ಅತ್ತೇನು ಜೊತೆಲೆ ಬಂದು ಅಳಿಯನ್ಗೆ ಟಾರ್ಚರ್ ಕೊಡ್ತಾ ಇದಾರೆ ಕುರಿ. ಆ ಕಷ್ಟಗಳನ್ನೆಲ್ಲ ಒಂದು ಆಕ್ಟ್ ಮೂಲಕ ಹೇಳೋದಕ್ಕೆ ಇಲ್ಲಿಗೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಸೂಪರ್ ಕ್ವೀನಿನ ನವರಸ ನಾಯಕಿ ಚಂದ್ರಕಲಾ ಮೋಹನ್ ಅಮ್ಮ ಗೀತಾ ಭಾರತಿ, ಬ್ಯಾಡ್ ಕಾಮಿಡಿ ಕಿಲಾಡಿಗಳು ಸೀಸನ್ 4ರ ರನ್ನರ್ ಅಪ್ ಗಿಲ್ಲಿ ನಟ ಹಾಗೂ ಅವರ ಜೊತೆ ದೀಕ್ಷಿತ್. ಬುಡೆ ಆಯ್ತು ಎತ್ತಲ್ಲ. ನಮಸ್ಕಾರ ಜಡ್ಜಸ್. ನಾವಿಬ್ರು ಹೊಸ್ತಾಗಿ ಮದ್ವೆ ಆಗಿರೋ ಲವ್ವರ್ಸ್. ರಚ್ಚು ಮೇಡಮ್, ಇವ್ರು ಹೆಂಗ್ ಮದ್ವೆ ಆದ್ರು ಲವ್ ಹೆಂಗ್ ಮಾಡುದು ಅಂತ ಯೋಚನೆ ಮಾಡ್ತಾ ಇದ್ರಲ್ವಾ? ಇದು ಸೂಪರ್ ಕ್ವೀನು, ನಂದು ಕಾಮಿಡಿ ಕಿಲಾಡಿ. ಆದ್ರೆ ಪೇಮೆಂಟ್ ಬರೋದು ಜೀ ಕನ್ನಡದಲ್ಲಿ. ಇಬ್ರು ಒಂದೇ ಸೆಟ್, ಅಕ್ಕಪಕ್ಕ ಸೆಟ್ಟೇನೆ. ಹೋಯ್ತಾ ಬೈತಾ ಆ ಬೈ ಫ್ರೆಂಡ್ ಆದೋ, ಆಮೇಲೆ ಪರಿಚಯ ಆಯ್ತು, ಆಮೇಲೆ ಲವ್ ಆಯ್ತು. ಲವ್ ಆದ್ಮೇಲೆ ಇವಳೇ ಬಂದು ಪ್ರಪೋಸ್ ಮಾಡಿದ್ಲು. ಹೋಗ್ಲಿ ಪಾಪ ಅಂತ ಒಪ್ಕೊಬಿಟ್ಟು. ಪಾಪ ನನ್ನಿಂದ ನಿನಗೆ ಒಂದು ಬಾಳ್ ಸಿಕ್ಕಿದೆ, ತುಂಬಾ ಖುಷಿ ಪಡು. ಹಳಿಮಯ್ಯ, ಹಳಿಮಯ್ಯ, ನನ್ನ ಮಗಳನ್ನ ಮಾತ್ರ ನಿನಗೆ ಕೊಡ್ತಾ ಇಲ್ಲಪ್ಪ, ನಾನು ನನ್ನ ಪ್ರಾಣನೇ ಕೊಡ್ತಾ ಇದ್ದೀನಿ. ಅಯ್ಯೋ ಸಂತೋಷವಾಗಿರಪ್ಪ. ಹೌದು ಕಣ್ರಿ, ನಮ್ಮ ಅಮ್ಮಂಗೆ ನನ್ನ ಮೇಲೆ ತುಂಬಾ ಅಂದ್ರೆ ತುಂಬಾ ಪ್ರೀತಿ. ಪ್ರೇಮ್ ಸರ್ ಏನ್ ಗೊತ್ತಾ, ನಾನು ಚಿಕ್ಕವಳಿದ್ದಾಗ ನನ್ನ ಮುಖಕ್ಕೆ ಪೌಡ್ರ್ ಹಚ್ಚಿ ಬೊಟ್ಟಿಟ್ಟು 2 ಜಡೆ ಹಾಕಿ ಅದಕ್ಕೆ ರಿಬ್ಬನ್ ಕಟ್ಟಿ ಮಿಠಾಯಿ ತಗೋ ಅಂತ ₹2 ಕೊಟ್ಟು ಕಳಿಸ್ತಿದ್ಲು ಅಮ್ಮ. ಅಷ್ಟೆಲ್ಲ ಪ್ರೀತಿನ ಸಡನ್ ಆಗಿ ಬಿಟ್ಟು ಹೋಗ್ಬಿಡ್ಬೇಕು ಅಂದ್ರೆ ಎಷ್ಟು ಬೇಜಾರಾಗುತ್ತೆ. ನೀನು ತುಂಬಾ ಮಿಸ್ ಮಾಡ್ಕೋತೀನಿ ಅಮ್ಮ. ಡಾರ್ಲಿಂಗ್, ನಿಮ್ಮ ಅಮ್ಮನಿಗಿಂತ ನಾನ್ ಚೆನ್ನಾಗಿ ನೋಡ್ಕತೀನಿ. ಡೋಂಟ್ ವರಿ, ಕಮ್ ಆನ್, ಲೀವ್ ಇಟ್. ಅಮ್ಮ ಅಮ್ಮ ಐ ಲವ್ ಯು. ನೋಡಿದ್ರೆ ನೋಡಿ, ಎತ್ತ ಕರಳು ಸೆಂಟಿಮೆಂಟ್ ಹೆಂಗಿದೆ ಅಂತ ನೋಡಿ. ನಂಗೆ ಕರಳು ಕಿತ್ತು ಬರ್ತಾ ಇದೆ. ಇದು ಸೆಂಟಿಮೆಂಟ್ ಪೀಲು. ಆಯ್ತು, ಕರ್ಕೊಂಡು ಹೋಗು ಮಗನ. ಬಾ ಹೋಗುವ. ಅಪ್ಪ ಅಂಬೆ, ಅಂಬೆ. ಬಾನಲ್ಲೆ ಬಾನಲ್ಲೆ ಮಧುಚಂದ್ರಕ್ಕೆ, ಬಾನಲ್ಲೆ ಬಾನಲ್ಲೆ ಮಧುಮಂಚಕ್ಕೆ. ನೋಡಿ, ಇದೇ
ಇದೇ ನನ್ನ ಮನೆ. ಸಾರಿ, ಇವತ್ತಿಂದ ನಮ್ಮ ಮನೆ. ತುಂಬಾ ಚೆನ್ನಾಗಿದೆ, ಬನ್ನಿ ಹೋಗೋಣ. ಬಲಗಾಲಿಟ್ಟು ಒಳಗಡೆ ಬಾ. ಅಳಿಯ ಅತ್ತೆ, ಏನಿದು ಸರ್ಪ್ರೈಸ್ ಎಂಟ್ರಿ? ನನ್ ಮಗಳನ್ನ ಬಿಟ್ಟು ನನ್ ಕೈಲಿ ಇರಕ್ ಆಗ್ತಾ ಇಲ್ಲಪ್ಪ. ಎರಡು ದಿವಸ ಕಳಿಸ್ಕೊಡು ಅಳಿಮಯ್ಯ. ಅತ್ತೆ, ನಾವ್ ಇವಾಗ ತಾನೇ ಬಂದಿದೀವಿ, ಒಳಗಡೆ ಕಾಲು ಇಕ್ಕಿಲ್ಲ, ಅರ್ಥ ಮಾಡ್ಕೊಳ್ಳಿ. ಕಾಲು ಯಾವಾಗ ಬೇಕಾದ್ರೂ ಇಕ್ಬೋದಪ್ಪ. ಇವಳು ಇನ್ನು ಕಾಲು ಇಕ್ಕದ್ಮೇಲೆ ನನ್ನ ಮನೆ ಎಲ್ಲ ಖಾಲಿ 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 ಆಗ್ತಾ ಇದೆ. ಕಳಿಸ್ಕೊಡು ಅಳಿಮಯ್ಯ ಪ್ಲೀಸ್. ಹೌದು ಕಣ್ರಿ, ಅಮ್ಮಂಗೆ ನನ್ನ ಮೇಲೆ ತುಂಬಾ ಪ್ರೀತಿ. ರಚಿತಾ ಮ್ಯಾಮ್, ನಮ್ಮಮ್ಮ ನಾನು ಚಿಕ್ಕವಳಿದ್ದಾಗ ಮುಖಕ್ಕೆ ಪೌಡ್ರ್ ಹಚ್ಚಿ ಬೊಟ್ಟಿಟ್ಟು 2 ಜಡೆ ಹಾಕಿ ಅದಕ್ಕೆ ರಿಬ್ಬನ್ ಕಟ್ಟಿ ಮಿಠಾಯಿ ತಗೊಳ್ಳೋದಕ್ಕೆ ಅಂತ 2 ರೂಪಾಯಿ ಕೊಟ್ಟು ಕಳಿಸ್ತಿದ್ರು. ಈ ಪ್ರೀತಿನೆಲ್ಲ ಹಂಗೆ ಬಿಟ್ಕೊಳಕ್ ಆಗತ್ತಾ ಮ್ಯಾಮ್? ನೋಡಿ ಪ್ಲೀಸ್ ಒಪ್ಕೊಳ್ಳಿ ಪ್ಲೀಸ್, 2 ದಿನ ಪ್ಲೀಸ್. ಇನ್ನೊಂದ್ 2 ಸಲ ಮಾಡು. ಹೋಗು ಹೋಗು. ಬರೀ 2 ದಿನ ಅಷ್ಟೇ. ಅಯ್ಯೋ, ಕಳ್ಸೋದ ಕೊಪ್ಕೊಂಡ್ಬಿಟ್ರ ಅಳಿಮಯ್ಯ, ನನ್ ಬಂಗಾರದ ಅಳಿಮಯ್ಯ. ಬಾರೆ 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 ಹೋಗೆ. ಅಂಬೇ, ಅಯ್ಯೋ 2 ದಿನ ಅಂತೆ, ಏನ್ ಮಾಡ್ಲಿ? ಬಂದೆ 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 ವಿರಹ ನೂರು ನೂರು ತರಹ. ರಚಿತಾ ಮೇಡಮ್, 7 ದಿನ ಅದು 4 ದಿನ ಆಗೋಯ್ತು. ನಮ್ಮ ಅತ್ತ ಮನೆಗೆ ಹೋಗಿ ನಾನು ಹೆಂಡತಿ ಕರ್ಕ ಬರ್ತೀನಿ. ಅಯ್ಯೋ, ಇದು ಕಾಲ್ದಾರಿ ತುಂಬಾ ದೂರ ಆಯ್ತದ, ಬಸ್ಸಲ್ಲಿ ಹೋಯ್ತೀನಿ. ನೋಡ್ತಾ ಇರಿ. ಅತ್ತೆ, ಏನಿದು ಸೂಪರ್ ಕ್ವೀನ್ ಡ್ಯಾನ್ಸು? ನೀವು ಬನ್ನಿ ಡ್ಯಾನ್ಸ್ ಮಾಡಿ ನಮ್ ಜೊತೆ ರೀ. ನನ್ನ ಹೆಂಡತಿನ ಕಾಮಿಡಿಗೆಲ್ಲ ಕಳಿಸಿ ಪ್ಲೀಸ್. ಅಯ್ಯೋ ಯಾಕಪ್ಪ ಏನಂತ ನೀವು ಮಾತಾಡ್ತಾ ಇರೋದು? ಪಾಠದಿಂದ ಇಷ್ಟು ಡೈಲಾಗ್ ಹೊಡೆದ್ರಿ. ಯು ನೋ ದಿಲ್ವಾಲೆ ದುನಿಯಾ ಕಿ ಲೇ ಜಾಯೆಂಗೆ. ಸಿಮ್ರಾನ್ ಸಿಮ್ರಾನ್ ಜಾ ಸಾಯ್. ಒಂದು ನಿಮಿಷ ಇರಿ ಅತ್ತೆ, ಇರಿ ಅತ್ತೆ, ಒಂದು ನಿಮಿಷ. ಸಿಮ್ರಾನ್ ಜಾ, ಸಿಮ್ರಾನ್ ತುಮಾರಿ ರಾಜ್ ಕೋ ಪಾಸ್ ಜಾ ಅಂತ ಒಂದೇ ಒಂದು ಡೈಲಾಗ್ ಹೇಳ್ತೀರಾ ನೀವು? ಏನ್ ಮಾತಾಡ್ತಾ ಇದ್ದೀರಾ? ಚೆನ್ನಾಗಿದ್ದಲ್ಲ, ಯಾಕೋ ಹಿಂಗ್ ಲೂಸ್ ತರ ಆಡ್ತಿದ್ಯಾ? ಅತ್ತೆ, ನನ್ನ ಹೆಂಡತಿನ ನನ್ನ ಮನೆಗೆ ಕಳಿಸಿ. 2 ದಿನ, ಅದಕ್ಕೆ 4 ದಿನ ಆಗೋಯ್ತಾ? ಹೌದು. ಅಯ್ಯೋ 4 ದಿನ ಆಗೋಯ್ತಂತೆ, ನನಗ್ ಗೊತ್ತೇ ಇಲ್ಲ. ರಚ್ಚ ಮೇಡಮ್ ನೋಡಿ, ನನ್ನ ಮಗಳು ಮನೆಗೆ ಬಂದ ತಕ್ಷಣ 4 ದಿನ ಆಗಿರೋದೇ ಗೊತ್ತಾಗಿಲ್ಲ. ಹಾಗೆ 10 ದಿನ ಆದ್ರೂ ಗೊತ್ತಾಗಲ್ಲ. ಏನ್ ಮಾಡಕ್ಕಾಗತ್ತೆ? ಅಯ್ಯೋ ಅತ್ತೆ, ನನಗಲ್ಲಿ ವಿರಹ ವೇದನೆ ತಡಿಲಾರ್ದೆ ಒಂದೊಂದು ಕ್ಷಣನೂ ಒಂದೊಂದು ದಿನ ಆಯ್ತದೆ. ಪ್ಲೀಸ್ ಕಳಿಸಿ. ಮಗಳೇ, ಅಳಿಯ ಕರಿತಾ ಇದ್ದಾನೆ, ಹೋಗ್ತೀಯಾ? ಅಮ್ಮ, ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಕ್ವೀನ್ಸ್, ಏನ್ ಗೊತ್ತಾ, ನಾನು ಚಿಕ್ಕವಳಿರ್ಬೇಕಾದ್ರೆ ನಮ್ಮಮ್ಮ ನನ್ನ ಮುಖಕ್ಕೆ ಪೌಡ್ರ್ ಹಚ್ಚಿ ಬೊಟ್ಟಿಟ್ಟು 2 ಜಡೆ ಹಾಕಿ ಅದಕ್ಕೆ ರಿಬ್ಬನ್ ಕಟ್ಟಿ ಮಿಠಾಯಿ ತಗೊಳ್ಳೋದಕ್ಕೆ 2 ರೂಪಾಯಿ ಕೊಟ್ಟು ಕಳಿಸ್ತಿದ್ರು. ಈ ಪ್ರೀತಿನೆಲ್ಲ ನಾನು ಹೆಂಗ್ ಮರಿಲಿ? ಅಮ್ಮ, ನಾನು ನಿನ್ ಬಿಟ್ಟೋಗಲ್ಲ ಅಮ್ಮ. 4 ದಿನ ಇಲ್ಲೇ ಇರ್ತೀನಿ. ಇಲ್ಲೇ ಇರು. ಅಳಿ ಅಂದ್ರೆ ಮಲ್ಕೊಂಬಿಟ್ರ? ಡೈಲಾಗ್ ಮುಗೀತಾ? ಮುಗೀತು, ಹೇಳಪ್ಪ. ಗೊತ್ತಾಗಿಲ್ಲ. ಚಿನ್ನ, ಬಾ ಹೋಗೋಣ. ಬರಲ್ಲ. ದಿಸ್ ಇಸ್ ಸಸ್ಪೆಂಡ್ ಆರ್ಡರ್. ಕಮ್ ಆನ್, ಗೆಟ್ ಲಾಸ್ಟ್. ಆಗಲ್ಲ. ಹೋಗಿ ಬಾರೆ, ನೀನ್ ಬರ್ಬೇಕು ಕಣೆ ಸ್ಕಿಟ್ಟಲ್ಲಿ. ಹೋಗು. ದೇವ್ರೇ, ನಾನು ಮಗಳಿಗೋಸ್ಕರ ಈ ಅಳಿಯಂದ್ರಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದೀನಿ ಅನ್ಸುತ್ತೆ. ಇನ್ಮೇಲೆ ನಾನು ಮಗಳನ್ನ ಇಲ್ಲೇ ಕರ್ಸಲ್ಲ, ನಾನು ಅಳಿಯನ್ ಮನೆಗೆ ಹೋಗಲ್ಲ. ಹಾಳಾಗ್ ಹೋಗ್ಲಿ. ಅಯ್ಯೋ ಪವಡಿಸು ಪರಮಾತ್ಮ. ಅಂಬೆ, ಅಮ್ಮ, ನಿನಗ್ ನನ್ ಮೇಲಿರೋ ಪ್ರೀತಿ ಎಲ್ಲ ಕಮ್ಮಿ ಆಗೋಯ್ತಾ? ಯಾಕಮ್ಮ ನಾನು ನೋಡಕ್ಕೆ ಬಂದಿಲ್ಲ? ನೀನು ಇಲ್ದೆ ನಂಗೆ ತುಂಬಾ ಬೇಜಾರಾಗ್ತದೆ ಅಮ್ಮ, ನಂಗೆ ತುಂಬಾ ಭಯ ಆಗ್ತದೆ ಅಮ್ಮ. ನೀನ್ ಇಲ್ದೆ ಇರಕ್ ಆಗಲ್ಲ ಅಮ್ಮ, ಪ್ಲೀಸ್ ಅಮ್ಮ, ಬಾ ಅಮ್ಮ. ಅಯ್ಯೋ, ನನ್ ಮಗಳು ನನ್ ಕನ್ಸಲ್ ಸತ್ಯ ಬಂದ್ ಮಾತಾಡ್ತಾ ಇದ್ದಾಳಲ್ಲ. ನನ್ ಕೈಲಾಗಲ್ಲ ನನ್ ಮಗಳನ್ನ ಬಿಟ್ಟರಕ್ಕೆ. ನನ್ನ ಅಳಿಯ ಏನ್ ಅನ್ಕೊಂಡ್ರು ಪರವಾಗಿಲ್ಲ, ನಾನು ಹೋಗ್ತೀನಿ. ಅದೇನ್ ಮಾಡ್ತಾನೋ ನಾನು ನೋಡೇ ಬಿಡ್ತೀನಿ. ಅಳಿಯಂದ್ರೆ, ಮಗಳೇ, ಅಯ್ಯೋ ಯಾರು ಇಲ್ವಲ್ಲ, ಇನ್ನು ಬಂದೇ ಇಲ್ವಲ್ಲ. ನಾನೇ ಮುಂಚೆ ಬಂದ್ಬಿಟ್ಟಿದ್ದೀನಿ. ಬಂದಿದ್ದೀನಿ, ಬರೋ ತನಕ ಕಾಯ್ದ್ರಾಯ್ತು. ಅಯ್ಯೋ, ರತಿ ಸುಖದ ಸೌಂದರ್ಯ. ಚಿನ್ನ, ಬಲಗಾಲಿಟ್ಟು ಒಳಗ್ ನಡಿ. ಎಂತ ಸಾಕಿಂಗು, ನನಗೆ ಗೊತ್ತೇ ಇರಲಿಲ್ಲ ಅಂತ ನೀವು ಬಂದಿರೋದು. ಏನ್ ಮಾಡ್ತಾ ಇದ್ದೀರಿ? ಯಾಕೆ ಬಂದಿದ್ದೀರಾ? ಅಳಿಮಯ್ಯ, ನನ್ ಮಗಳನ್ನ ಬಿಟ್ಟು ನನ್ ಕೈಲಿ ಇರಕ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಓಡ್ಕೊಂಡ್ ಬಂದ್ಬಿಟ್ಟಿದೀನಿ. ಅತ್ತೆ,
ಪ್ಲೀಸ್ ಎಕ್ಸ್ಕ್ಯೂಸ್ ಮೀ, ನನ್ನಿಂದ ಯಾವುದೋ ಒಂದು ಡೈಲಾಗ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು, ಅದು ಯಾವುದು ಅಂತ ಹೇಳಿ. ಅದೇಪ್ಪ ನಾನ್ ಬಂದ್ಬಿಟ್ಟಿದ್ದೀನಿ, 2 ದಿವಸ ಕರ್ಕೊಂಡು ಹೋಗ್ಬಿಡ್ತೀನಿ. ನಾನು ಬಂದಿದ್ದೀನಿ 2 ದಿವಸ ಕರ್ಕೊಂಡೋಗಿ, ನೀವು ಕರ್ಕೊಂಡು ಹೋಗ್ತೀರಾ? ಕರ್ಕೊಂಡು ಹೋಗ್ತೀನಿ. ಆಗಲ್ಲ, ನಾನ್ ಕಳ್ಸಲ್ಲ. ಯಾಕಾಗಲ್ಲ? ನಾನ್ ಕಳ್ಸಲ್ಲ. ಜೀ, ನಿಮ್ಗೆ ಗೊತ್ತಿಲ್ಲ ನಮ್ಮ ಅಮ್ಮಂಗ್ ನನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ರಾಘು ಸರ್, ನಿಮಗ್ ಗೊತ್ತು ತಾನೆ, ನಾನ್ ಚಿಕ್ಕವಳಿದ್ದಾಗಿಂದ ನನ್ ಮುಖಕ್ಕೆ ಪೌಡರ್ ಹಚ್ಚಿ ಬೊಟ್ಟಿಟ್ಟು 2 ಜಡೆ ಹಾಕಿ ಅದಕ್ಕೆ ರಿಬ್ಬನ್ ಕಟ್ಟಿ ಮಿಠಾಯಿ ತಗೊಳ್ಳೋದಕ್ಕೆ 2 ರೂಪಾಯಿ ಕೊಟ್ಟು ಕಳಿಸ್ತಿದ್ರು ನೋಡಿ. ಕೇರ್ಫುಲ್ ಆಗಿರಿ, ನನ್ನನ್ನು ಕಳಿಸ್ಕೊಟ್ಬಿಡಿ, ಇಲ್ಲ ಅಂದ್ರೆ ಕುಯ್ದು ಬಿಡ್ತಾರೆ. ನಿಮ್ನೆ ಹೇಳಿದ್ದು. ಡೈಲಾಗ್ ಮುಗೀತಾ? ಒಂದು ಅತ್ತೆ, ನೀವೇನೇ ಹೇಳಿದ್ರು ನಾನಂತೂ ಕಳಿಸ್ಕೊಡಲ್ಲ. ಅಯ್ಯೋ, ಚಾಕು ತೋರಿಸಿ ಎದುರಿಸ್ತವ್ರಲ್ಲಪ್ಪ. ಆಯ್ತು, ಕರ್ಕೊಂಡೋಗಿ. ಅಯ್ಯೋ ಅಳಿಯ, ಬಂಗಾರದ ಅಳಿಯ, ಬಾರಿ 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 ಬಾರಿ. ಅಬ್ಬಾ ಅಂಬೆ, ಅಬ್ಬಾ ಬಾರಿ. ಬಂದೆ 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 ಅಳಿಮಯ್ಯ, ಅಳಿಮಯ್ಯ. ಯಾರು? ನಾನೇ ಕಣಪ್ಪ, ನಿಮ್ಮತ್ತೆ. ಏನತ್ತೆ, ಇನ್ನು ಬದುಕಿದೀಯ ನೀನು? ಓ ಕಣಪ್ಪ, ನನಗೆ ಆಯುಸ್ ಜಾಸ್ತಿ ಕಣಪ್ಪ. ಹೆಣ್ಣು ಮಕ್ಕಳ ಮೇಲೆ ಎಷ್ಟೇ ಪ್ರೀತಿ ಇದ್ರು ತಾಳಿ ಕಟ್ಟಿಸ್ಕೊಂಡವನ್ ಜೊತೆನೆ ಹೆಣ್ಣು ಮಕ್ಕಳು ಬಾಳಾಟ ಮಾಡ್ಬೇಕು ಅನ್ನೋದು ನನಗೆ ಈಗ ಅರ್ಥ ಆಯ್ತು ಕಣಪ್ಪ. ಅದಕ್ಕೆ ನನ್ನ ಮಗಳನ್ನ ಕರ್ಕೊಂಬಂದು ನಿಂತವ ಬಿಟ್ಟೋಗೋಣ ಅಂತ ಬಂದೆ. ಇವತ್ತಿನಿಂದ ಭಗವಂತ ನಿಮ್ಮಿಬ್ಬರಿಗೂ 100 ವರ್ಷ ಆಯುಸ್ಕೊಟ್ಟು ಮನ ತುಂಬಾ ಮಕ್ಕಳು ಕೊಟ್ಟಿ ಬಾಡ್ರಪ್ಪ. ಹೌದು ರೀ, ನನಗೂ ಇವಾಗ ಅರ್ಥ ಆಯ್ತು. ಕತ್ತರಿಸಾಕ್ತೀನಿ. ನಮ್ಮಮ್ಮ ಆಯ್ತು, ಇನ್ಮೇಲೆ ಡೈಲಾಗ್ ಬಿಟ್ಟು ನಿಮ್ ಜೊತೆಗೆ ಇರ್ತೀನಿ, ನಿಮ್ ಜೊತೆ ಸಂಸಾರ ಮಾಡ್ತೀನಿ, ಆಯ್ತಾ? ಅಯ್ಯೋ, ನನ್ನ ಮಕ್ಕಳ ಬತ್ತೋಗಿರು ಬೋರಲ್ಲಿ ಎಷ್ಟೊತ್ತರು ನೀರ್ ಬರಲ್ಲ ಕಣ್ರು. ಒಲೆ 6 ಆದ್ಮೇಲೆ ಅಡಿಗೆ ಮಾಡಕ್ ಬಂದಿದ್ದೀರಾ? ಬರ್ತೀನಿರಿ ನಿಮ್ಗೆ. ಅಯ್ಯೋ ಏಯ್, ನಂಗೆ ವಯಸ್ಸಾಗ್ಬಿಟ್ಟದ, ನಿಂತ್ಕರಿ. ಓನ್ಲಿ ಸ್ಟಾರ್. ಈ ಕಿರಿಕರ್ತೆ ಸ್ಕಿಟ್ಟು ಹೇಗೆ ಅನ್ನಿಸ್ತು? ತುಂಬಾ ಚೆನ್ನಾಗಿತ್ತು. ನನ್ಗೆ ಗೀತಾ ಅವ್ರನ್ನ ನೋಡಿದ್ರೆ ಹಾಡು ಹೇಳಬೇಕು ಅನ್ನಿಸ್ತಾ ಇದೆ. ಯಾವ ಹಾಡು? ಗೀತಾ ಸಂಗೀತ, ಯಾಕೆ ನೀವು ಇಷ್ಟು ಕ್ಯೂಟು, ಸೀಕ್ರೆಟ್ ಏನೋ. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ ಗೀತಾ ಅವರು. ಥ್ಯಾಂಕ್ ಯು ಸರ್. ನಿಮ್ ಜೊತೆನಲ್ಲಿ ಜುಗಲ್ ಬಂದು ನಮ್ಮ ಚಂದ್ರಕಲಾ ಮೇಡಮ್, ನಾವು ಅವ್ರನ್ನ ವೈನಿ ವೈನಿ ಅಂತಾನೆ ಕರೆಯೋದು. ಅದ್ಭುತವಾಗಿ ಯಾವುದೇ ಪಾತ್ರ ಕೊಟ್ರು ವರ್ಸಟಲ್ ಆಗಿ ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತೀರಾ ಮೇಡಮ್. ಅಂಡ್ ಗಿಲ್ಲಿ, ನಿನ್ನ ಹೆಸರಲ್ಲೇ ಗಿಲ್ಲಿ ಅಂತ ಇದೆ. ನೀನ್ ಸ್ಟೇಜ್ ಮೇಲೆ ಬಂದ್ರೇನೆ ಗಿಲ್ಲಿ. ತುಂಬಾ ಅದ್ಭುತವಾದ ಕಲಾವಿದ ಕಣ ನೀನು, ಅದನ್ನ ಪದೇ ಪದೇ ಪ್ರೂವ್ ಮಾಡ್ತಾ ಇರ್ತೀಯ. ಟೋಟಲಿ ಸ್ಕಿಟ್ ನಡಿಬೇಕಾದ್ರೂ ನಾವು ಅಷ್ಟೇ ಎಂಜಾಯ್ ಮಾಡಿದೀವಿ, ನಕ್ಕಿದೀವಿ. ಆ ಥರ ಒಂದು ಸ್ಕಿಟ್ ಪರ್ಫಾರ್ಮ್ ಮಾಡೋದಂತ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಥ್ಯಾಂಕ್ ಯು ಲವ್ಲಿ ಸ್ಟಾರ್. ಹೆಂಗಸ್ರೆ ಗ್ರೇಟು ಅಂತ ಬರ್ತಾ ಇದ್ದಾರೆ. ಸ್ವಾಗತಿಸಿ ಸೂಪರ್ ಕ್ವೀನ್ ನಹೇಶ್ ಫಾರ್ ಹೇಮಲತಾ, ಗ್ಯಾಬ್ರಿಯೋಲಾ ಸ್ಮಿತ್, ಐಶ್ವರ್ಯ ಶಿಂದೋಗಿ, ಕಾಮಿಡಿ ಕಿಲಾಡಿಗಳ ವಿನ್ನರ್ ಹರೀಶ್, ಹಾಗೂ ಅವರ ಜೊತೆ ಬರ್ತಾ ಇದ್ದಾರೆ ರಾಘವೇಂದ್ರ ರಾಯ್ ಹಾಗೂ ರವಿ. शबनम जैसी लड़की तेरे युक्त दिल की खिड़की, ये हाडनೊಂದು ಕೇಳಿ ಶಾಮ से सुबह ಕಣ್ಣಲ್ಲಿ ತುಂಬ ಕಾಜಲ್ ಜಲ್ಲೆನ್ನು ನನ್ನ ಪಾಯಲ್, मुझे नाचने दो ये शाम से सुबह. ಮಿಸ್ಟರ್ ಸುದರ್ಶನ್, ನಿಮ್ಮ ಗಂಡಸರಿಗೆ ನಾವು ಸರಿ ಸಮವಾಗಿ ಇದೀವಿ ಅಂತ ತೋರ್ಸೋದಕ್ಕೆ ಒಂದು ಸ್ಟೆಪ್ ನ ಎಕ್ಸ್ಟ್ರಾ ಮಾಡಿದೀವಿ. ಇದು 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 ಹೆಣ್ಮಕ್ಳು ಪವರು ಅಂತಂದ್ರೆ, ನೀವೇನೇ ಮಾಡಿದ್ರು ಏನೇ ಸ್ಟೆಪ್ ಹಾಕಿದ್ರು ಒಂದು ಗಂಡಿನ ಸಾಧನೆ ಹಿಂದೆ ಒಂದು ಹೆಣ್ಣು ಇರ್ತಾಳೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಅದೇ ಒಂದು ಹೆಣ್ಣಿನ ಸಾಧನೆ ಹಿಂದೆ ಒಂದು ಗಂಡು ಸೈನ್ಯನೇ ಇರುತ್ತೆ ಅನ್ನೋದು ಮಾತ್ರ ಮರಿಬೇಡ. ನಿಲ್ಸ್ರಿ. ಇಷ್ಟ ದಿನ ಅದೇನಾಗಿತ್ತೋ ಏನೋ ನಮಗ್ ಗೊತ್ತಿಲ್ಲಪ್ಪ. ಇನ್ ಮುಂದಕ್ಕೆ ನಾವ್ ಹೇಳ್ದಂಗೆ ನಡಿಬೇಕು, ನಮ್ದೇ ರಾಜ್ಯ. ಯಾಕೆ ಅಂತ ಗೊತ್ತಿದೆ ಅಲ್ವಾ? ಹೆಣ್ಮಕ್ಳು ಇನ್ ಮುಂದಕ್ಕೆ ಸಾಧನೆ ಮಾಡ್ತಾ ಮುಂದಕ್ಕೆ ಹೋಗ್ತಾ ಇರ್ತೀವಿ. ನೀವು ಹುಡುಗರು ಹಿಂದೆ ನಿಂತ್ಕೊಂಡು ನೋಡ್ತಿರ್ಬೇಕು ಅಷ್ಟೇ ಅಷ್ಟೇ ಅಷ್ಟೇ. ನಿಜ ಹೇಳಿದ್ರೆ ಜನ ಹಿಂಗೆ ಉರ್ಕೋತಾ ಇರ್ತಾರ.
ದರಿದ್ರ ನನ್ನ ಮಗನೇ. ಅಲ್ಲಿಂದ ಇಲ್ಲಿ ಬಂದ್ರು ಅನ್ನೋದು ಬಿಡವಲ್ಲಿ. ಸ್ಟೇಜ್ ಇಲ್ಲ ಐತಿ, ಇಲ್ಲಿ ಬಂದು ಆಕ್ಟಿಂಗ್ ಮಾಡಿ ಸಾಯೋ ನಾಯಿ. ಹಲೋ ಸರ್, ಇಲ್ಲಿ ಸುಹಾಸಿನಿ ಗಂಡ ಸುದರ್ಶನ್ ಅಂದ್ರೆ ಯಾರು? ಮುಚ್ಚೆ ಬಾಯಿ ದೇವ್ರೆ, ಮುಚ್ಚೆ ಬಾಯಿ ರಾಕ್ಷಸಿ ನಗು. ಏನು ಅಂದಿದ್ ನೀನು? ಅದೇ ಅಣ್ಣ, ಸುಹಾಸಿನಿ ಗಂಡ ಸುದರ್ಶನ್ ಅಂದ್ರೆ ಯಾರು ಅಂತ ನನ್ನ ಮಗನೇ. ಅದು ಸುಹಾಸಿನಿ ಗಂಡ ಸುದರ್ಶನ್ ಅಲ್ವೋ, ಸುದರ್ಶನ್ ಹೆಂಡತಿ ಸುಹಾಸಿನಿ. ಯಾವತ್ತಿದ್ರು ಗಂಡನ ಹೆಸರೇ ಮೊದಲು ಬರ್ಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವೇನ ನಿನಗೆ? ಕೊಡ ಇಲ್ಲಿ, ಹೋಗ 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 ಹೋಗ, ನಡಿಯೇ ನಡಿಯೇ. ಹೆಂಗಸರ್ ಅಂದ್ರೆ ನನಗಾಗಲ್ಲ, ನಡಿಯೇ. ನಾನು ಒಟ್ಟಾರೆ ಎದ್ಬಿಟ್ಟು ನಿಮ್ಮಾರೆ ನೋಡ್ಬಿಟ್ಟು ಕೈ ಜೋಡಿಸಿ ನಿಂತು ಕಣ್ಣು. ಬೇಗ ಬೆಡ್ ಕಾಫಿ ತಂದ್ಬಿಟ್ಟು ನಿನ್ ಕಾಲ ಒತ್ಬಿಟ್ಟು ಬಗ್ಸಿ ಕೊಡ್ತೀನಿ ಕಣ್ಣು. ಕಾಫಿ ಸಿಗಿಲ್ಲ ಅಂತ ನೀವು ಒದ್ಬಿಟ್ರೆ ನಿನ್ ಬೆಳ್ಳ ಕಪ್ಪಲ್ಲಿ ಅಟ್ಟಿನ ಕಣ್ಣು. ಈ ಸಕ್ಕರೆಯ ಗೊಂಬೆಗೆ ಸಕ್ಕರೆ ಯಾಕಂತ ಅನ್ಬಿಟ್ಟು ಬೀಳ್ತೀನಿ ಕಣ್ಣೆ. I love you, doll. I really love you, doll. I truly love you, doll. Hey, ಚಿನ್ನ ಕೂತ್ಕೊಟ್ಟಿನ, ನಾನು ನಿನ್ನ ಕಾಲಿಗೆ ನೀಲ್ ಪಾಲಿಶ್ ಮಾಡ್ತೇನೆ. ಹೌದಾ? ಬಂಗಾರು, ಕಾಲನ್ನ ತೊಡೆ ಮೇಲೆ ಇಡು. ಸೋ ಕ್ಯೂಟ್ ಗುಂಡು. ಸುಮ್ನೆ ಕಾಲ್ ನಾವನ್ ಬಾಯಲ್ಲೇ ಇಟ್ಬಿಡು. ಬೆಳಗಿಂದ 24 ಗಂಟೆ ಹೆಂಡತಿ ಸೇವೆ ಮಾಡ್ಕೊಂತ ಇರ್ತೀಯಲ್ಲೋ. ಬರೀ ಹೆಂಡತಿ ಸೇವೆ ಮಾಡೋದು ಅಷ್ಟೇ ಅಲ್ಲ ಕಣೋ ಸಂಸಾರ, ಅದು ಬಿಟ್ಟು ಇನ್ನೂ ತುಂಬಾ ಇದೆ. ನೋಡ್ತಾ ಇರು ಮಗನೇ, ಇವತ್ತು ಅವಳ ಕಾಲ್ನ ತಗೊಂಡು ನಿನ್ ತೊಡೆ ಮೇಲೆ ಇಟ್ಕೊಂಡಿದ್ಯಾ, ನಾಳೆ ಅದೇ ಕಾಲ್ನ ತಗೊಂಡು ಅವಳು ನಿನ್ ತೊಲೆ ಮೇಲೆ ಇಡ್ತಾಳೆ. ಹುಷಾರಾಗಿರೋ ಮಚ್ಚ. ನೀನು ನಿನ್ ಸಂಸಾರನ ನೋಡ್ಕೋ, ನಮ್ ಸಂಸಾರ ಮಧ್ಯೆ ಬಂದು ಅದನ್ ಬಿಟ್ಟು ಕಡ್ಡಿ ಅಲ್ಲಾಡ್ಸ್ಬೇಡ, ಓಕೆ? ನೀನು ನನ್ನ ಕೈಗೆ ಸಿಗ್ಬೇಕಿತ್ತು ಕಣೋ. ಸ್ವೀಟ್ ಪಾನನ ಆಗ್ದಂಗೆ ಕಚ 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 ಅಂತ ಆಗ್ಬಿಟ್ಟು ಅಂತ ಉಳಿತಾ ಇದೆ. ಅಯ್ಯೋ, ಸ್ವಲ್ಪ ಹಸಿನೇ ಮಾಡಲು ತಾಯಿ ಪೂರ್ತಿ ಇರ್ತೀನಿ. ನೀನು ನಾನು ನಿನ್ ಕೈಗೆ ಸಿಗ್ಬೇಕಾಗಿತ್ತ. ಹೋಗೆ ಇಷ್ಟಿದೆಯಾ ಅಷ್ಟೇ ಮಾತಾಡ್ತೀಯ ದಡ್ಡಿ. ನನ್ನನ್ನ ದಡ್ಡಿ ಅಂತ ಅವನು ಅಂದೆ. ನಿನ್ ಗೊತ್ತಿಲ್ಲ, ನಾನೇನಾದ್ರೂ ಒಂದ್ ರ್ಯಾಪ್ ಮಾಡಿದ್ರೆ ಹುಡುಗರೆಲ್ಲ ಮುಗಿ ಬೀಳ್ತಾರ ಕಣೋ, ಗೊತ್ತಾ? ಅಲ್ಲೋ, ನಾನೀಗ ಒಂದ್ ರ್ಯಾಪ್ ಹೇಳ್ತೀನಿ, ಅದನ್ನ ನೀನು ರಿಪೀಟ್ ಮಾಡಮ್ಮ, ನೋಡೋಣ. ಮಾಡ್ತೀವಿ ತೋಳಮ್ಮ, ನಾವು ಮಾಡ್ಲೇ ಇರೋದು ಜಗತ್ನಲ್ಲಿ ಏನಿದೆ ಅಂತೀನಿ ನಾನು. ಆಯ್ತು ನೋಡೀಗ. Step up in this monster automobile gangster with the bad girl that came from Sri Lanka. Yeah, I'm in the Tonka color Willy Wonka. You could be the king, but watch the queen conquer. Inge, ಹಾಡು ದರಿದ್ರ ನನ್ನ ಮಗನೇ. ತಿಳಿಲಾರ್ದ ಭಾಷೆದಾಗ ಕೊಂಕ ಪಿಂಕ ಪುಂಕ 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 ಅಂದ್ರೆ ಏನ್ ತಿಳಿಬೇಕು? ನಾನೊಂದು ರ್ಯಾಪ್ ಮಾಡ್ತೀನಿ, ನೀನ್ ಹಾಡಮ್ಮ. ಓಹೋ. ಪ್ರೀತಿಯ ಪಾರಿವಾಳ ಹರಿ ಹೊತ್ತ ಗೆಳೆಯ, ಮನಸ್ಸಿಗೆ ತಳಮಳ ಮಾಡಿ ಹೊತ್ತ ಗೆಳೆಯ, ಮರಿ ಎಂದರಿಂಗ ಮರಿಯಲಿ ಗೆಳೆಯ, ಮರಿ ಎಂದರಿಂಗ ಮರಿಯಲಿ ಗೆಳೆಯ. ನೀನ್ ಹಾಡ್ ತೋರ್ಸಮ್ಮ. ಏನೋ ಸುಮಾರಾಗಿತ್ತು. ನ್ಯೂ ಚಾಲೆಂಜ್ ಇವಾಗ. ಏನು? ನೀನ್ ಹಾಡಿದ ರ್ಯಾಪ್ ನಾನ್ ಹಾಡ್ತೀನಿ, ನಾನ್ ಹಾಡಿದ ರ್ಯಾಪ್ ನೀನ್ ಹಾಡ್ ತೋರಿಸ್ತೀಯಾ? ಅದು ನನಗೆ ಟೈಮ್ ಇಲ್ಲ, ನನಗೆ ಅರ್ಜೆಂಟ್ ಕೆಲಸ ಇದೆ. ರಚಿತಾ ಮ್ಯಾಮ್, ನೋಡಿದ್ರಲ್ಲ, ಗಂಡಸರಿಗೆ ಈ ತರ ಚಾಲೆಂಜ್ ಕೊಟ್ರೆ ಫೇಸ್ ಮಾಡಕ್ಕೆ ಬರಲ್ಲ. ಗುಂಡು ಬೇಬಿ, ಬಾ ನಾವು ಹೋಗೋಣ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಜೊತೆಯಲ್ಲಿ ಇದ್ದರೆ ನಾನು ಒಬ್ಬ ಸಿಪಾಯಿ, ನಾನು ಒಬ್ಬ ಸಿಪಾಯಿ. ಏನೋ ಮಾಡ್ತಿದ್ಯಾ ದರಿದ್ರ ನನ್ನ ಮಗನೇ? ನೋಡಿದ್ರೆ ಗೊತ್ತಾಗಲ್ವ ಬ್ರದರ್, ನನ್ನ ಹೆಂಡತಿ ಲಂಗಕ್ಕೆ ಲಾಡಿ ಪೋಡಿಸ್ತಾ ಇರೋದು. ದರಿದ್ರ ನನ್ನ ಮಗನಲ್ಲಿ ಲಾಡಿವರೆಗೂ ಬಂದ್ಬಿಟ್ಟೇನೋ ಲಂಗದ ಮುಸುಡಿಯವನೇ. क्या रे? क्या है ये? सरी से वॉश नहीं किया, सरी से आयरन नहीं किया, तुम सरी से काम नहीं किया तो मैं घर से ಓಡಿಸ್ಬಿಡ್ತೀನಿ ನಿನ್ನ. ಒಂದು ಅರ್ಥ ಆಗ್ಲಿಲ್ಲ. ಪರವಾಗಿಲ್ಲ, ಇವ್ರ ಎದುರುಗಡೆ ನನ್ನ ಮಾನ ಮರ್ಯಾದೆ ಏನಕ್ಕೆ ತೆಗಿತ್ಯಾ? ಗಂಡ ಹೆಂಡತಿ ಜಗಳ. ತಡಿಯೋ ಮಕ್ಕ ಕಳೆದೋಯ್ತು, ತಡಿಯೋ ನಿಂದು. ಗಂಡ ಹೆಂಡತಿ ಜಗಳ ಅಂದ್ಮೇಲೆ ಉಂಡು ಮಲಿಕ ತಳ್ಕ ಒಳಗಡೆ ನೋಡ್ಕತೀನಿ. ಅಣ್ಣ ದಯವಿಟ್ಟು ಒಂದ್ ಸ್ವಲ್ಪ ಈ ಲಂಗ ಇಟ್ಕೋಣ, ಲಾಡಿ ಪಣಿಸ್ಬಿಡ್ತೀನಿ. ಲಂಗ ಹಿಡ್ಕೋಬೇಕು ಬ್ರದರ್, ಇಲ್ಲ ಅಂದ್ರೆ ಒಳಗಡೆ ಹೋದ್ರೆ ನಾಯಿ ಹೊಡೆದಂಗ್ ಹೊಡಿತಾಳೆ. ಪ್ಲೀಸ್ ಇಟ್ಕೊಳ್ಳಿ ಬ್ರದರ್. ದರಿದ್ರ ನನ್ನ ಮಗನೇ, ನಾನು ಲಂಗ ಹಿಡ್ಕೋಬೇಕ? ನೀನ್ ಹಿಂಗೆ ಬಿಟ್ರೆ ಊರಲ್ಲಿರೋ ಗಂಡಸರ್ನೆಲ್ಲ ಚೇಂಜ್ ಮಾಡ್ತೀಯ ನಿನ್ನ. ಅಲ್ಲ ಪ್ರೇಮಣ್ಣ, ಇವನಿಗೆ ಲಂಗ ಅಂದ್ರೆ ಆಗಲ್ಲ ಅನ್ಸುತ್ತೆ. ಯಾಕೋ ಅಣ್ಣಂಗೆ ಆಯ್ತು ಬ್ರದರ್, ಆಯ್ತು ಬ್ರದರ್, ದರಿದ್ರ ನನ್ನ ಮಗ ರಾಘಣ್ಣ
ರಾಘಣ್ಣ ನನಗೊಂದು ಡೌಟು, ಈ ಫಿಗರಿಗೆ ಆ ಫಿಗರ್ ಹೆಂಗ್ ಸಿಕ್ತು ಅಂತ. ನನ್ನ ಮಗನ ಕೆಲಸಕ್ಕೂ ಇಟ್ಕೊಂಡಲ್ಲ, ಹೆಂಗ್ ಇಟ್ಕೊಂಡ್ರು ನೋಡಿದ್ರ ರಾಘಣ್ಣ, ಗಂಡಸರ ಪರಿಸ್ಥಿತಿ ಎಲ್ಲಿವರೆಗೂ ಬಂತು ಅಂತ. ಇನ್ನೂ ನಮ್ಮ ಕಣ್ಗಳಿಂದ ಏನೇನ್ ನೋಡ್ಬೇಕು, ಏನ್ ಕಥೆನೋ ಒಂದು ಗೊತ್ತು. ನೋಡು, ನಾನೀಗ ಪೂಜೆಗೆ ಐಟಮ್ ಶಾಪಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ನೀನು ನಮ್ಮ ನೇಬರ್ಸ್ ಎಲ್ಲ ಇನ್ವೈಟ್ ಮಾಡ್ಬಿಡು. ಹಂಗೆ ಮನೇಲೆಲ್ಲ ರೆಡಿ ಮಾಡು. ಹಾಗೆ ರಂಗೋಲಿ ಹಾಕೋದನ್ನ ಮರಿಬೇಡ, ಓಕೆನಾ? ಬೇಗ ಬಂದ್ಬಿಡ್ತೀನಿ. ನನಗೆ ಯಾಕೆ ಹಚ್ತಿದ್ಯಾ? ನಮ್ಮ ಮೇಡಮ್ ಹೇಳಿದ್ರು ಕೇಳಿದ್ಯಲ್ಲ, ನಾಳೆ ನಮ್ಮ ಮನೆಯಲ್ಲಿ ಗೌರಿ ಪೂಜೆ ಇದೆ, ನೀನು ಬರ್ಬೇಕು. ದರಿದ್ರ ನನ್ ಮಗನೇ, ಗೌರಿ ಪೂಜೆನ ಗಂಡ ಚೆನ್ನಾಗಿರ್ಲಿ ಅಂತ ಹೆಂಡ್ತಿರಿ ಮಾಡ್ತಾರೋ, ನಾವ್ ಮಾಡಬಾರ್ದು. ಅಯ್ಯೋ ರಚ್ಚು ಬಾಬಿ, ಇವನು ಯಾವ ಕಾಲದಲ್ಲಿ ಇದ್ದಾನೆ? ಯಾವಾಗ ಕೊರೋನಾ ಬಂದು ಲಾಕ್ ಡೌನ್ ಆಯ್ತೋ ಅವತ್ತೇ ನಮ್ಮ ಗಂಡಸರ ಜೀವನ ಎಲ್ಲ ಕೆಂಗೇರಿ ಮೋರಿಯಲ್ಲಿ ಕೊಚ್ಚಿಕೊಂಡು ಹೋಯ್ತು. ಯಾಕೆ ನಿನ್ಗೆ ಅರ್ಥ ಆಗ್ತಿಲ್ಲ? ಈಗ ನಾಳೆ ನೀನ್ ಕರೆದ್ರೆ ನಾನು ನಿನ್ ಮನೆಗೆ ಪೂಜೆಗೆ ಬರಲ್ವಾ? ನಾನು ಯಾಕೋ ಗೌರಿ ಪೂಜೆ ಮಾಡ್ತೀನಿ, ನಾನು ಯಾಕೋ ಕರಿತೀನಿ? ಮಾಡ್ತೀಯ? ಮಾಡ್ಲೇಬೇಕು. ಏನ್ ಹೇಳ್ತೀರಿ ರಾಘಣ್ಣ ಪ್ರೇಮಣ್ಣ? ನಮ್ಮ ಆಫೀಸ್ ಬಾಸ್ ಬಂದು ನನ್ನ ಹತ್ರ ಕರೆದಾಗ ನಾನು ಹಿಂಗೆ ಹೇಳ್ತಿದ್ದೆ, ಇವಾಗ ಮಾಡ್ತಾ ಇಲ್ವಾ? ಮಾಡ್ಬೇಕು ಅಷ್ಟೇ. ಮುಟ್ಟಬೇಡ, ನನ್ನ ಕಣ್ಣೆದ್ರ ನಿಲ್ಬೇಡ, ನಡಿಲೆ ಜಗ ಖಾಲಿ ಮಾಡಿಲಿಂದ. ಮುನ್ಸ್ಕೊಂಡ್ರೆ ಮುದ್ದಾಗಿ ಕಾಣ್ತೀಯ. ನಮ್ಮ ಮೈಕಲ್ ಬರ್ಬೇಕಷ್ಟೇ. ದರಿದ್ರ ನನ್ನ ಮಗ ಎಲ್ಲ ಅವ್ನು ಹೆಂಡತಿಗೆ ಡೈವರ್ಸ್ ಕೊಟ್ಟು ನನಗೆ ಕನೆಕ್ಟ್ ಆಗ್ತಾನೇನೋ ಅಂತ ಡೌಟ್. ಇದು ಕರುನಾಡ ಮನೆ ಮನೆ ಹಬ್ಬ 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 ಹಬ್ಬ. ಇದು ಚಾಮುಂಡಿ ತಾಯಿ ತವರ ಹಬ್ಬ. ಲೇ ತಿಪ್ಪೇಶ, ಎಷ್ಟು ಚುಕ್ಕಿ ರಂಗೋಲಿ ಇಡ್ತಾ ಇದೀಯಾ? ನಾನು 9 ಚುಕ್ಕಿ ಇಡ್ತಿದ್ದೀರ, ನೀನ್ ಎಷ್ಟೊಂದು ಇಡ್ತಿದ್ಯೋ? ನಾನು ಚುಕ್ಕಿ ಮೇಲೆ ಎಳೆ ಬಿಡ್ತಾ ಇದ್ದೀನಿ. ಏನ್ರ ಮಾಡ್ತಿದ್ರ? ನೋಡಿದ್ರೆ ಗೊತ್ತಾಗಲ್ವ ಬ್ರದರ್, ರಂಗೋಲಿ ಬಿಡ್ತಾ ಇರೋದು. ಲೇ ರಂಗೋಲಿ ಹಾಕೋದು ಹೆಣ್ಮಕ್ಳು ಕಂಡ್ರು, ನಾವು ಗಂಡು ಮಕ್ಳು ಹಾಕ್ಬಾರ್ದ್ರು. ಅಯ್ಯೋ ನೀನ್ ಇನ್ನು ಯಾವ ಕಾಲದಲ್ಲಿ ಇದೆಯೋ? ಬೆಂಗಳೂರಿಗೆ ಯಾವಾಗ ಮೆಟ್ರೋ ಬಂತೋ ಅದರ ಪಿಲ್ಲರ್ ಕೆಳಗೆ ಗಂಡಸರ ಜೀವನ ಎಲ್ಲ ಮುಚ್ಚಿ ಹೋಯ್ತು. ಇವ್ನು ಇನ್ನೂ ಅಪ್ಡೇಟ್ ಆಗ್ತಾ ಇಲ್ಲಲ್ಲ. ನಾನು ಅವ್ರ ಕಡೆಗೆ ಸಪೋರ್ಟ್. ರೇಣಾ, ಈ ನನ್ನ ಮಕ್ಕಳು ಹಿಂಗೆ ಮಾಡಿದ್ರೆ ನನ್ನ ಗಂಡಸ್ತಾನೇ ಡಿಲೀಟ್ ಮಾಡ್ಬಿಡ್ತಾರೆ ನಮ್ಮ ಮಕ್ಕಳು. ನಿಮ್ಮನ್ನ रुको जरा सबर करो, मैं उस दिन से देख रही हूँ. ನೀವು ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ನಮ್ಮ ಬಗ್ಗೆ ಏನೇನೇನೇನೋ ಮಾತಾಡ್ತಾ ಇದ್ದೀರಲ್ಲ. ಅಲ್ಲ, ಈ ಮನೆ ಕೆಲಸ ಎಲ್ಲ ಹೆಂಗಸ್ರೇ ಮಾಡ್ಬೇಕು ಅಂತ ಏನಾದ್ರೂ ರೂಲ್ ಬುಕ್ ಇದೆಯಾ? ಅಥವಾ ರೂಲ್ಸ್ ಯಾರಾದ್ರೂ ಬರ್ತಿದಾರಾ? ನಿಮಗಿಂತ ನಾವು ಯಾವ್ದ್ರಲ್ಲಿ ಕಡಿಮೆ ಇದೀವಿ? ಹೌದು, ಕರೆಕ್ಟು. ಹೆಣ್ಮಕ್ಳು ಪಾಲಿಟಿಕ್ಸ್, ಎಜುಕೇಶನ್, ಸಿನಿಮಾ ರಂಗ ಅಂತ ಎಲ್ಲ ಕ್ಷೇತ್ರದಲ್ಲೂ ಮಿಂಚ್ತಾ ಬಂದಿದೀವಿ. ಅಷ್ಟೇ ಯಾಕೆ, ಗಡಿಯಲ್ಲಿ ಗಂಡಸರಿಗೆ ಸಮವಾಗಿ ನಾವು ಕೂಡ ದೇಶವನ್ನ ಕಾಯ್ತಾ ಇದೀವಿ. ಇದ್ರಲ್ಲೇ ತಿಳ್ಕೊ ನಮ್ಮ ಹೆಣ್ಮಕ್ಳು ಪವರ್ ಏನು ಅಂತ, ಗತ್ತು ಏನು ಅಂತ. ಎಕ್ಸಾಕ್ಟ್ಲಿ. ಏನು ಅಂದೆ ನೀನು? ಹೆಣ್ಮಕ್ಳು ಕೀಳು, ಗಂಡ್ ಮಕ್ಳು ಮೇಲೆನಾ? ಹಲೋ, ಆ ಕಾಲ ಎಲ್ಲ ಮುಗಿತು ಮರಿ. ಈಗ ಏನೇ ಇದ್ರು ಹೆಣ್ಣು ಗಂಡು ಇಬ್ರು ಈಕ್ವಲ್. ನೀವು ಸುಮ್ಮನೆ ಇರ್ತಿರೋ ನಿಮಗೂ ಒಂದ್ 4 ಹೊಡೆದೊಡೆದು ಕಳಿಸ್ಲು ಅಂತ ನಾನು ವಿಚಾರ ಮಾಡ್ತಿದ್ದೀನಿ ಈಗ. ಹೌದಾ? ಲೇಡೀಸ್, ಇವನ್ಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ಜಾನನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು. ನೆಲೆಸ್ರಮ್ಮ ವೀರ ನಾರಿಯರ ಸಾಕು. ನನ್ನ ತಪ್ಪಿನ ನನಗೆ ಅರಿವು ಆಯ್ತು, ಗೊತ್ತಾಯ್ತು. ಇಷ್ಟು ದಿವಸ ಗಂಡು ಮಕ್ಕಳೇ ಗ್ರೇಟು ಅಂತ ಉದ್ರಿ ಬಿಲ್ಡಪ್ ಕೊಡ್ತಿದ್ವಿ. ಇವತ್ತು ಗೊತ್ತಾಯ್ತಮ್ಮ, ಗಂಡ ಹೆಂಡತಿ ಅಂತಂದ್ರೆ ಜೋಡ್ ಎತ್ತುಗಳಿದ್ದಂಗೆ. ಯಾವ ಎತ್ತು ಹೆಗಲು ಕೊಡ್ಲಿಲ್ಲ ಅಂದ್ರೆ ಸಂಸಾರ ಅನ್ನೋ ಬಂಡಿ ದಂಡಿಗೆ ಮುಟ್ಟಂಗಿಲ್ಲ ಅಂತೆ. ಅಮ್ಮ, ಇಷ್ಟು ದಿವಸ ಗೊತ್ತಿಲ್ಲ ಅರ್ಧ ನಿನಗೆ ಹೊಡೆಯೋದು ಬಡಿಯೋದು ಮಾಡ್ಬಿಟ್ಟಿಚ್ಚಿನ. ನೀನ್ ನನ್ನ ಬಗ್ಗೆ ತಪ್ಪು ತಿಳ್ಕೊಬಾರ್ದು. ಜೀವನ ಜೀವನ ಏರುಪೇರಿನ ಗಾಯನ, ಏರುಪೇರಿನ ಗಾಯನ. ಓಕೆ,
ರಾಘು ಈ ಎಕ್ಸೈಟ್ಮೆಂಟ್ ಗೆ ಕಾಯ್ತಾ ಇದ್ದಿದ್ದು I know. ಅದ್ಭುತವಾಗಿ ಮಾಡಿದ್ದಾರೆ. ಅಲ್ವಾ? ಸಾಕಾಗಿದೆ. ಏನಲ್ಲ ನಮ್ಮ ಕಾಮಿಡಿ ಕಿಲಾಡಿಗಳು ಪ್ರಚಂಡ್ರು, ಈಗ ಹರೀಶ್ ಅವರು, ರೈ ಅವರು, ಈ ಕಡೆ ರವಿ ಅಂಡ್ ಪ್ರತಾಪ್, ಇವ್ರು 4 ಜನ ಎಷ್ಟು ಚೆನ್ನಾಗಿ ನಮ್ಮ ಕ್ವೀನ್ ಗಳನ್ನ ಒಂದ್ ರೀತಿ ಆ ಎನರ್ಜಿ ಎಲ್ಲೂ ಕೂಡ ಕುಗ್ಗೋಕ್ ಬಿಡ್ದೇನೆ ಅದನ್ನಷ್ಟೇ ಸಮಾನವಾಗಿ ತಗೊಂಡ್ರೆ, ನಮ್ಮವ್ರು ಏನು ಐಶ್ವರ್ಯ ಒಂದ್ ಕಡೆ, ಹೇಮಲತಾ ಒಂದ್ ಕಡೆ, ಇನ್ನು ಗ್ಯಾಬಿ ಅಂತೂ ಕೇಳಲೇಬೇಕಾಗಿಲ್ಲ. ಒಂಥರ ನಾಟಿ ಅದು. ಆ ರೇಂಜ್ಗೆ ಎನರ್ಜಿ ಬಹಳ ಚೆನ್ನಾಗಿ, ತುಂಬಾನೇ ಎನರ್ಜೆಟಿಕ್ ಆಗಿತ್ತು. ಯಾವ ಹಂತದಲ್ಲೂ ಕೂಡ ನಮ್ಮ ಪ್ರತಾಪ್ ಅವ್ರು ಬಿಟ್ಕೊಡ್ಲಿಲ್ಲ ನೋಡಿ ಶ್ವೇತಾ. ಅವರು ಇಲ್ಲಲ್ಲ, ನಾನು ಅವ್ರಿಗೆ ಸಪೋರ್ಟ್ ಅಂತ ಅಲ್ಲಿ ಕೂತ್ಕೊಂಡು. ಹೌದು. ಆಮೇಲೆ ಅಲ್ಲಿ ತಮ್ಮ ಚಲ್ಲಿ ಇವ್ರಿಗೆ ಸಪೋರ್ಟ್ ಕೊಟ್ಕೊಂಡು ಚಪ್ಪಾಳೆ ಹೊಡ್ಕೊಂಡು ಕೂತ್ಕೊಂಡು ಮನೇಲಿ ನೋಡ್ಬಿಟ್ಟು ನಡ್ರಿ ಬೆಳಗ್ಗೆ ಎದ್ದು ರಂಗೋಲಿ ಬಿಡಿ ಅಂದ್ರೆ ಕಡೆಗೆ ಅವ್ರು ಒಪ್ಕೊಂಡ್ರಲ್ಲ, ಆದ್ರೂ ಒಪ್ಕೊಳ್ಳಿಲ್ವ ನೀವು? ಇಲ್ಲ, ಅದು ಕೊನೆದು ಅನ್ನೋ ಟಿವಿ ಆಫ್ ಮಾಡ್ಬಿಡ್ತೀನಿ ಮನೇಲಿ. ಅದ್ ಸರಿ, ಮನೆಯಲ್ಲಿ ನೀವ್ ಹೆಂಗೆ? ನನ್ನ ಮನೆಯವರೇ ಇಂಪಾರ್ಟೆಂಟ್. ಸೂಪರ್. ಇಬ್ಬರಲ್ಲಿ ಯಾರು ಡಾಮಿನೇಟ್ ಜಾಸ್ತಿ? ಅವರೇ ಡಾಮಿನೇಟ್ ಮಾಡ್ತಾರೆ. ಅದಕ್ಕೆ ನಿಮ್ಮನ್ನ ಸತ್ಯ ಹರಿಶ್ಚಂದ್ರ ನ್ಯಾಯವಾದಿಗಳು ಅಂತ ಕರೆಯೋದು. ನಾನು ಅವ್ರಿಗೆ ನೈಲ್ ಪಾಲಿಶ್ ಹಾಕಿದೀನಿ, ಮೆಹಂದಿ ಹಾಕಿದೀನಿ. ರಂಗೋಲಿ ಬಿಟ್ಟಿದ್ದೀರಾ ಮನೆ ಮುಂದೆ? ರಂಗೋಲಿ ಬಿಡಕ್ ಗೊತ್ತಿಲ್ಲ. ಬಿಡ್ತಾನೆ ಇಲ್ಲ ಗೊತ್ತಿಲ್ವಾ ನನಗೆ? ಚುಕ್ಕಿ ರಂಗೋಲಿ 18 ಚುಕ್ಕಿ ರಂಗೋಲಿ ಬಿಡೋದ್ರ ಮಾಸ್ಟರ್ ಅವನು. ಇದು ಬಹಳ ನಿಜ, ಎಲ್ಲರೂ ಒಪ್ಕೊಳ್ಳುವಂತ ವಿಚಾರನೇ, ಬಟ್ ನಿಜ ಎಲ್ರಿಗೂ ಗೊತ್ತಿರುವಂತ ವಿಷಯನೇ. ಆ ನಿಜವನ್ನ ತುಂಬಾನೇ ಹ್ಯೂಮರಸ್ ಆಗಿ ಹೇಳ್ಕೊಂಡ್ ಬಂದಿದ್ದಾರೆ. ಅದು ನಮ್ಮ ಕಾಮಿಡಿ ಕಿಲಾಡಿಗಳು ಅವರ ಸ್ಟೈಲ್ ಹೇಳ್ಕೊಂಡ್ ಬಂದ್ರೆ ನನಗೆ ಬಹಳ ಖುಷಿ ಆಯ್ತು. ವೆರಿ ನೈಸ್. ಥ್ಯಾಂಕ್ ಯು ಥ್ಯಾಂಕ್ ಯು ರಾಘು, ಥ್ಯಾಂಕ್ ಯು. ರಚು ಅವರೇ, ಹೇಮಲತಾ ಅಂತೂ ಅವರ ಬಾಡಿ ಲ್ಯಾಂಗ್ವೇಜ್ ಇಷ್ಟ ಆಯ್ತು ನನಗೆ. ಅದ್ಭುತವಾಗಿತ್ತು. ಐ ಮೀನ್ ಶಾಕಿಂಗ್ ಆಗಿತ್ತು. ಹೌದು. ಅಂಡ್ ಗ್ಯಾಬಿ ಆಸ್ ಆಲ್ವೇಸ್ ಗ್ಯಾಬಿ ಅಂಡ್ ಐಶು ಆಸ್ ಆಲ್ವೇಸ್ ವೆರಿ ಕ್ಯೂಟ್. ತುಂಬಾ ಮುದ್ದಾಗಿತ್ತು. ಅಂಡ್ ನಿಮ್ಮ 3 ಜನ ಬಗ್ಗೆ ಮಾತಾಡಂಗಿಲ್ಲ, ತುಂಬಾ ಚೆನ್ನಾಗಿ ಪಾತ್ರ ಮಾಡಿದ್ರಿ. ವಂಡರ್ಫುಲ್. ಇಟ್ ವಾಸ್ ಫನ್ ವಾಚಿಂಗ್ ದಿಸ್ ಸ್ಕಿಟ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಅಂಡ್ ಲವ್ಲಿ ಸ್ಟಾರ್ ಪ್ರೇಮ್. ಎಲ್ಲರೂ ಓವರ್ ಆಗಿ ಸ್ಕಿಟ್ ತುಂಬಾ ಎಂಜಾಯ್ ಮಾಡಿದ್ವಿ. ಅಪಾರ್ಟ್ ದಟ್ ಒಂದು ಒಳ್ಳೆ ಮೆಸೇಜ್ ಕೊಟ್ರಿ ನೀವು. ಏನಂದ್ರೆ ಭಗವಂತ ಸೃಷ್ಟಿ ಮಾಡಿರುವಂತ ಶಕ್ತಿ ಕೊಟ್ಟಿರೋದು ಬರೀ ಹೆಣ್ಣಿಗೆ. ಕಾರಣ ಏನು ಅಂದ್ರೆ ಅವಳು ತಾಳ್ಮೆ ಅಷ್ಟಿದೆ. ಸುಮ್ನೆ ಡೆಲಿವರಿ ಆದಾಗ ಹೇಳ್ತಾರೆ 119 ಮೂಳೆಗಳನ್ನ ಮುರಿದ್ರೆ ಒಂದು ಸರಿ ಎಷ್ಟು ನೋವಾಗುತ್ತೆ ಅಷ್ಟು ನೋವು ಅನುಭವಿಸ್ತಾಳೆ ಡೆಲಿವರಿ ಆಗ್ಬೇಕಾರೆ ಟೈಮಲ್ಲಿ ಅಂತ. ಸೊ ಅಷ್ಟನ್ನೆಲ್ಲ ಇಟ್ಕೊಂಡು ಇವತ್ತು ಇಲ್ಲಿ ಎಷ್ಟು ಜನ ನಾವು ಗಂಡ್ ಮಕ್ಳು ಟೆಕ್ನಿಷಿಯನ್ಸ್ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ಯಾರೇ ಇರ್ಬೋದು, ಇವತ್ತು ನೆಮ್ಮದಿಯಾಗಿ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಬಿಕಾಸ್ ಆಫ್ ಒಂದು ಹೆಣ್ಣಿಂದ ಮಾತ್ರ. ರೆಟ್ರೋ ಲವ್ ಜೊತೆ ಕಾಮಿಡಿ ಝಲಕನ್ನ ಸೇರಿಸಿ ನಮ್ಮನ್ನ ನಗ್ಸೋದಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಸೂಪರ್ ಕ್ವೀನ್ ನ ಡಾನ್ಸಿಂಗ್ ಕ್ವೀನ್ ರಜನಿ, ಉತ್ತರ ಕರ್ನಾಟಕದ ಸುಂದರಿ ನೀತು ವನಜಾಕ್ಷಿ, ಹಾಗೂ ಕಾಮಿಡಿ ಕಿಲಾಡಿಯ ನಾಗರಾಜ್, ಮಾನಸ, ಶೋಭಾ, ಗಿಲ್ಲಿ ನಟ ರಾಧೇಶ್ ಅಂಡ್ ಕೋಳಿಕಳ್ಳ ಮನೋಹರ. ಸೀತಾ, ನಾನ್ ನೋಡಿ ಯಾಕೆ ಆಗೋಗ್ತಿದ್ಯಾ? ರಾಮು, ನಾನ್ ನಿಮ್ಗೆ ಎಷ್ಟು ಸಲ ಹೇಳಿದೀನಿ ನನ್ ಹಿಂದೆ ಬರ್ಬೇಡಿ ಅಂತ. ದೂರ ಹೊರಟೋಗಿ. ಯಾಕೆ, ಏನಾಯ್ತು? ಯಾಕೆ ರಾಮು ನಿಮ್ಗೆ ಅರ್ಥ ಆಗ್ತಿಲ್ಲ? 4 ಜನ ನೋಡಿದ್ರೆ ನಮ್ಮನ್ನ ಏನ್ ಅಂದ್ಕೊಳ್ತಾರೆ? ಸೀತಾ 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 4 ಜನ. ಆ 4 ಜನನ ಕೇಳಿ ನೀನ್ ಸೂಪರ್ ಕ್ವೀನ್ ಬಂದ್ಯಾ? ಆ 4 ಜನನ ಕೇಳಿ ನೀನ್ ಪೇಮೆಂಟ್ ಫಿಕ್ಸ್ ಮಾಡ್ಕೊಂಡಿಯಾ? ಆ 4 ಜನನ ಕೇಳಿ ಇವತ್ತು ನನ್ನ ಜೊತೆ ಸ್ಕಿಟ್ ಮಾಡ್ತಿದ್ಯಾ? ಆ 4 ಜನಕ್ಕೆ 4 ಆಣಿ ಮರ್ಯಾದೆ ಕೊಡ್ಬೇಡ ಪ್ಲೀಸ್. 8 ಆಣಿ ಮರ್ಯಾದೆ ಕೊಡ್ಲಾ? ಸೀತಾ, ಈ ತುಕಾಲಿ ಪಂಚ್ ಹೇಳ್ಕೊಟ್ಟಿದ್ಯಾರು? ರಾಮು, ಈ ತರ ಪಂಚೆಲ್ಲ ಹೇಳ್ಕೊಡೋದು ನೀವೇ ರಾಮು. ನಂದೇ ಪಂಚ. ಆಡಿಯನ್ಸ್ ಲಾಫ್. ರಾಮು ರಾಮು ರಾಮು, ನೀವಿರೋದು ಗಾಜಿನ ಮನೆಯಲ್ಲಿ, ನಾನಿರೋದು ಗುಡಿಸ್ಲಲ್ಲಿ ರಾಮು. ನಮ್ಮ ಪ್ರೀತಿಗೆ ಆಸ್ತಿ ಅಂತಸ್ತು ಅಡ್ಡ ಬಂತ? ಹಾಗಾದ್ರೆ ನೀನ್ ನನ್ನ ಪ್ರೀತಿ ಮಾಡಿಲ್ವಾ? ಇಲ್ಲ ಇಲ್ಲ ಇಲ್ಲ. ಪ್ರೀತಿ ಮಾಡಿಲ್ವಾ? ಇಲ್ಲ. ಜಡ್ಜಸ್, ಪ್ರೀತಿ ಮಾಡಿಲ್ಲ ಅಂದ್ಮೇಲೆ ಈ ಅಚ್ಚೆ ಯಾಕೆ ಹಾಕ್ಸ್ಕೊಂಡಿದ್ದಾನೆ? ರಾಮು, ನಾನು ನಿಮ್ಮನ್ನ ಅಷ್ಟೇ ಪ್ರೀತಿ ಮಾಡ್ತೀನಿ ರಾಮು. ಮನ್ಸಲ್ಲಿ ಜ್ವಾಲಾಮುಖಿ ಎಷ್ಟು ಪ್ರೀತಿ ಇಟ್ಕೊಂಡು ಯಾಕೋ ಹೊರಗೆ ಹಾಕ್ತಾ ಇಲ್ಲ ಸೀತಾ?
ರಾಮು ನಮ್ಮಮ್ಮ ಕಾಯ್ತಿರ್ತಾರೆ ನಾನು ಹೊಡ್ತೀನಿ. ಸೀತಾ ಇನ್ನೊಂದು 10 ನಿಮಿಷ ಇದ್ದಿದ್ರೆ ಸ್ಕಿಟ್ ಮುಗಿತಿತ್ತು. ಯಾಕಮ್ಮ ಏನಾಯ್ತು? ಎಲ್ಲಿಂದ ಬರ್ತಾ ಇದ್ಯಾ? ನನ್ನ ಸ್ನೇಹಿತೆ ಮನೆಗೆ ಹೋಗಿದ್ದೆಮ್ಮ. ವಯಸ್ಸಿಗೆ ಬಂದಿರೋ ಹೆಣ್ಮಗಳು ಬೀದಿ ತಿರುಗ್ತಾ ಇದ್ರೆ ನೋಡಿದ್ 4 ಜನ ಏನ್ ತಿಳ್ಕೊಳ್ಳಲ್ಲ. ಅಮ್ಮ 12 ಆದ್ಮೇಲೆ 1 ಗಂಟೆ ಆಯ್ತು ಅನ್ಕೋತಾರಮ್ಮ. ಅಮ್ಮ ಯಾಕೆ ನನ್ನ ಮೇಲೆ ಅನುಮಾನ ಪಡ್ತಿದ್ದಿ? ಅಯ್ಯೋ ದೇವ್ರೆ, ಈ ಹುಡುಗಿಗೆ ಹೇಗೆ ಹೇಳಿ? ಸೀತಾ ನನ್ನ ಮಾತು ಸ್ವಲ್ಪ ಕೇಳಮ್ಮ. ಆ ರಾಮುಗೂ ನಮಗೂ ಸೆಟ್ ಆಗಲ್ಲ ಮಗಳೇ, ನೀನು ಅವನ್ನ ಮರ್ತು ಬಿಡು ಸೀತಾ, ಮರ್ತು ಬಿಡು. ಅಮ್ಮ ರಾಮು ತುಂಬಾ ಒಳ್ಳೆಯವನಮ್ಮ. ಮದುವೆಗಿಂತ ಮುಂಚೆ ನಿಮ್ಮ ಅಪ್ಪನ ಬಗ್ಗೆ ನಾನು ಹಂಗೆ ತಿಳ್ಕೊಂಡಿದ್ದಮ್ಮ. ಆದ್ರೆ ಮದುವೆ ಆಗದೇನೆ ನಿನ್ನ ಹೊಟ್ಟೆಲಿದ್ಯಾ ಅಂತ ಗೊತ್ತಾಗ್ತಿದ್ದಂಗೆ ಆ ತುಕಾಲಿ ಬೇವರ್ಸಿ ನಾಯಿ ನಮ್ಮಿಬ್ರು ನಡೋ ರೋಡಲ್ಲಿ ಬಿಟ್ಟೋದ್ನಮ್ಮ. ಅಪ್ಪ ಅಂದ್ರೆ ಆ ತುಕಾಲಿ ಸಂತುನಮ್ಮ. ಸೀತಾ ಆ ತುಕಾಲಿ ಹೆಸರು ನನ್ನ ಮುಂದೆ ಇನ್ನೊಂದ್ಸಲ ಎತ್ಬೇಡ. ಲೀವ್ ಇಟ್ ಅಮ್ಮ. ನಾನು ರಾಮುನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಅವನು ತುಕಾಲಿ ಸಂತು ತರ ಅಲ್ಲ. ಅಯ್ಯೋ ದೇವ್ರೆ, ಸೀತಾ ನನ್ನ ಮಾತು ಸ್ವಲ್ಪ ಅರ್ಥ ಮಾಡ್ಕೊಳಮ್ಮ. ನನ್ನ ಜೀವನದ ತರ ನಿನ್ನ ಜೀವನ ಹಾಳಾಗ್ಬಾರ್ದು ಮಗಳೇ. ಇಲ್ಲ ಇಲ್ಲ ಇಲ್ಲ, ನಾನು ಈ ಜನ್ಮದಲ್ಲಿ ಮದ್ವೆ ಅಂತ ಆದ್ರೆ ಅದು ನನ್ನ ರಾಮುನೇ. ರಾಮು ರಾಮು ರಾಮು. ಸೀತಾ ಸೀತಾ ಸೀತಾ. ಜಸ್ಟ್ ನನ್ನ ಎಂಟ್ರಿ ಮುಗೀತು, ನಾನು ಇದ್ದೆ ಕೆಟ್ಟಲ್ಲಿ. ರಂಗಯ್ಯ, ರಂಗಯ್ಯ, ನಮ್ಮ ಎಸ್ಟೇಟ್ ಕೆಲ್ಸಗಳೆಲ್ಲ ಚೆನ್ನಾಗಿ ನಡೀತಿದೆ ರಂಗಯ್ಯ. ಅಮ್ಮೋರೆ, ಸಾರಿ ಫಾರ್ ದ ಇಂಟ್ರಡಕ್ಷನ್. ನಮ್ಮ ಹತ್ರ ಎಸ್ಟೇಟೇ ಇಲ್ಲ, ಇನ್ನು ಕೆಲಸ ಎಲ್ಲಿಂದ ನಡಿಬೇಕು? ಅದು ಸರಿನೇ. ಲೆಕ್ಕಯ್ಯ ಅಂತ ಕೆಲ್ಸಕ್ಕೆ ಸೇರಿಸ್ಕೆ 20 ವರ್ಷ ಆಯ್ತು, ಇನ್ನು 1 ಲೆಕ್ಕನೂ ಬರಸ್ನಿಲ್ಲ. ಅಮ್ಮ ಆಶೀರ್ವಾದ ಮಾಡಿ. ಮಗನೇ, ಆಶೀರ್ವಾದ ತಗೋಬೇಕಾಗಿರ್ದು ನಂದಲ್ಲ ಮಗನೇ. ಓ ಅಪ್ಪಂದ? ಅಪ್ಪಂದಲ್ಲ ಮಗನೇ, ಅಪ್ಪಂದಲ್ಲ ಮಗನೇ, ನಮ್ಮ ರಂಗಯ್ಯಂದು. ಛೀ, ವಾಟ್ ಟಾಕಿಂಗ್ ನಾನ್ಸೆನ್ಸ್ ಐ ಸೇ. ಕೆಲ್ಸದವ್ರ ಆಶೀರ್ವಾದ ನಾನ್ ತಗೊಳ್ಳೋದ? ರಬೀಶ್. ರಾಮು, ಏನ್ ಮಾತಾಡ್ತಾ ಇದೀಯ ನೀನು? ಯಾರ ಬಗ್ಗೆ ಮಾತಾಡ್ತಿದ್ಯಾ? ರಂಗಯ್ಯನ ಬಗ್ಗೆ ನಿನ್ಗೇನೋ ಗೊತ್ತು? ದಯವಿಟ್ಟು ಆ ವಿಷಯ ಮಾತ್ರ ಹೇಳ್ಬೇಡಿ. ಆಶೀರ್ವಾದ ತಗೋ. ಸರಿ ಅಮ್ಮ. ರಂಗಯ್ಯ ಆಶೀರ್ವಾದ ಮಾಡಿ. ದೀರ್ಘ ಸುಮಂಗಲಿ ಭವ. ಅಮ್ಮ ಹೇಳೋ ಮಗನೇ. ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು. ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ, ಅವಳನ್ನೇ ಮದುವೆ ಆಗ್ಬೇಕು ಅನ್ಕೊಂಡಿದ್ದೀನಿ. ಯಾರು ಮಗನೇ? ಆ ಸೂಪರ್ ಕ್ವೀನ್ ಅಲ್ಲಿರೋ ರೆಮೋನಾ, ಅಥವಾ ಹೆಚ್ ಫಾರ್ ಹೇಮಲತಾನ, ಅಥವಾ ಯಾವಾಗ್ಲೂ ಗಾಬರಿ ಆಗೋ ಆ ಗಾಬರಿನ? ಅಮ್ಮ ನಾನು ಮದುವೆ ಆಗ್ತಿರೋದು ಹುಡುಗಿನ, ಇಂಥ ಹುಡುಗರ್ನಲ್ಲ. ಮತ್ತಿನ್ಯಾರು? ನಮ್ಮ ಮನೆ ಕೆಲಸ ಸೀತಾನ ನಾನು ಪ್ರೀತಿಸಿದ್ದೀನಿ, ಅವಳನ್ನೇ ಮದುವೆ. ನೀನ್ ಬಿಡು ರಂಗಯ್ಯ. ರಾಮು, ನಮ್ಮ ಅಂತಸ್ತಲ್ಲಿ ಅವಳಂತಸ್ತಲ್ಲಿ ಒಂದ್ ಮಾತು ಹೇಳ್ತೀನಿ, ನೆನ್ಪಿಟ್ಕೋ. ಈ ಫ್ಯಾಟ್ ಆಗಿರೋ ಕುರಿ ಎಷ್ಟೇ ರೊಚ್ಗೆದ್ರು ಈ ಹಾಟ್ ಆಗಿರೋ ರಚ್ಚು ಸಿಗಲ್ಲ ಸಿಗಲ್ಲ ಸಿಗಲ್ಲ. ಹಾಗೆ ನಿನಗ್ ಸೀತಾ ಸಿಗಲ್ಲ. ಅಮ್ಮ ಅದು ಕಂಟೆಂಟ್ ಲವ್, ನಂದು ಟ್ರೂ ಆಗಿರೋ ಲವ್. ನೀವೇನೇ ಮಾಡಿ ನಾನು ಅವಳನ್ನ ಮದುವೆ ಹಾಗೆ ಆಗ್ತೀನಿ, ಬರ್ತೀನಿ. ನೋಡಿದ್ರ ರಂಗಯ್ಯ, ನೀವು ಆಡ್ಸಿ ಬೆಳೆಸಿದ ಮಗು ಇವತ್ತು ಹೇಗ್ ಮಾತಾಡ್ತಿದ್ದಾನೆ ಅಂತ. ನನಗೇನಾದ್ರು ಹೇಳ್ತೀರಾ? ಸರಿ ಬಾ, ಒಳಗಡೆ ಹೋಗೋಣ, ಲೆಕ್ಕಾಚಾರ ಮಾಡೋಣ ಅಂದೆ. ಅಷ್ಟೇನಾ? ಸೀತಾ ಸೀತಾ ಎಷ್ಟೊತ್ತಾಯ್ತು ಬಂದು? ನೀವ್ಯಾಕೆ ಇಲ್ಲಿಗೆ ಬಂದ್ರಿ ರಾಮು? ನೋಡಿ, ಇವತ್ತು 2ರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ನೋಡಿ, ನಮಗೂ ನಿಮ್ಗೂ ಆಗ್ ಬರಲ್ಲ. ನಿಮ್ ರಕ್ತನೇ ಬೇರೆ, ನಮ್ ರಕ್ತನೇ ಬೇರೆ. ಆದ್ರೆ 2 ರಕ್ತನು ಕೆಂಪೆ ಅಲ್ವಾ? ಗ್ರೂಪ್ ಬೇರೆ ಬೇರೆ ಅಲ್ವಾ? ಸೀತಾ, ಈ ತರ ಕಾಂಪ್ಲಿಕೇಟೆಡ್ ಆನ್ಸರ್ ಹೇಳ್ಬೇಡಿ. ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ನೋಡಿ, ಇವತ್ತು ಸೊಲ್ಯೂಷನ್ ಇಟ್ಕೊಂಡೇ ಬಂದಿದ್ದೀನಿ. ಕಣ್ಮುಚ್ಚಿ. ದಯವಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ. ರಾಮು ರಾಮು, ಎಂತ ಕೆಲಸ ಮಾಡ್ಬಿಟ್ರಿ ರಾಮು ನೀವು. ಜಗತ್ತಿಗೆ ಒಳ್ಳೇದಾಗದ್ನೇ ಮಾಡಿದೆ. ಬನ್ನಿ ಬಿದ್ರ, ಬನ್ನಿ ಮನೆ ಹತ್ರ ಹೋಗೋಣ. ಅಮ್ಮ ಅಮ್ಮ
ಏನೋ ಮಗನೇ? ಅಮ್ಮ ನಾವಿಬ್ರು ಮದುವೆ ಆಗಿದ್ದೀವಿ, ಆಶೀರ್ವಾದ ಮಾಡಿ. ಅಮ್ಮವ್ರೆ ಬಿಡಿ. ನೀನ್ ಬಿಡು ರಂಗಯ್ಯ. ಹೆತ್ತ ತಾಯಿ ಕಣ್ಣೀರ್ ತರಿಸಿ ಆಶೀರ್ವಾದ ಕೇಳ್ತೀಯೇನೋ? ಅಮ್ಮ ಪ್ರೀಸಿ ದುಡುಗಿನ ಮದುವೆ ಆಗೋದು ತಪ್ಪ. ನೋಡಿದ್ರ ರಂಗಯ್ಯ ಹೆಂಗ್ ಮಾತಾಡ್ತಾ ನೀನು? ಸಾರಿ ಫಾರ್ ದ ಇಂಟರ್ವೆಲ್. ನೀವು ಅಮ್ಮವ್ರಿಗೆ ಈ ರೀತಿ ಮಾತಾಡೋದು ತಪ್ಪು. ಬಡವ ರಾಸ್ಕಲ್, ಮನೆ ಕೆಲಸ ನನ್ನ ಪರ್ಸನಲ್ ಮ್ಯಾಟರ್ ಬಂದ್ರೆ ತುಂಡು ತುಂಡು ಹಾಕತ್ರ ಸಾಕ್ಬಿಡ್ತೀನಿ. ರಾಮು ಏನೋ ಮಾತಾಡ್ತಿದ್ಯಾ ನೀನು? ರಂಗಯ್ಯನ ಬಗ್ಗೆ ಏನೋ ಗೊತ್ತು ನಿನ್ಗೆ? ದಯವಿಟ್ಟು ಆ ವಿಷಯ ಮಾತ್ರ ಹೇಳ್ಬೇಡಿ. ಇದು ಆ ವಿಚಾರ ಅಲ್ಲ, ಇದು ಬೇರೆ ವಿಷಯ. ಓಕೆ, ಬಿಗಿನಿಂಗ್. ರಾಮು, ನಾವು ಆಸ್ತಿ ಅಂತಸ್ತು ಸಂತೋಷ ಎಲ್ಲ ಇದೆ ಅಂದ್ರೆ ಅದಕ್ಕೆ ಕಾರಣ ಈ ರಂಗಯ್ಯನ ಕಣೋ. ಮೈ ಗಾಡ್, ರಂಗಯ್ಯ ಅವರೇ, ನಿಮ್ ಟ್ಯಾಲೆಂಟ್ ನಮ್ಮ ಅವ್ವಂಗ್ ಗೊತ್ತಾಗಿದೆ, ನನಗೂ ಗೊತ್ತಾಗಿರ್ಲಿಲ್ಲ. ಆಶೀರ್ವಾದ ಮಾಡಿ. ಹೇಳು ಮಗನೇ. ಅಮ್ಮವ್ರೆ, ಇಟ್ಸ್ ಮೈ ಪರ್ಸನಲ್ ಇಂಪ್ಲೂಯೆನ್ಸ್. ಅವರಿಬ್ರು ಲವ್ನು ಅಸೆಟ್ ಮಾಡ್ಕೊಂಡು ಆಶೀರ್ವಾದ ಮಾಡಿ. ಆಯ್ತು ರಂಗಯ್ಯ, ನಿನ್ಗೆ ಯಾವತ್ತಿಲ್ಲ ಅಂತ ಹೇಳಿದ್ದೀನಿ. ಹೇಳು. 100 ಕಾಲ ಚೆನ್ನಾಗಿ ಆರಾಮಾಗಿರಿ. ಅಮ್ಮ ನೀವ್ ಇಷ್ಟು ಬೇಗ ಒಪ್ಕೋತೀರಾ ಅಂತ ಐ ಕಾಂಟ್ ಬಿಲೀವ್ ದಿಸ್. ಎಲ್ಲ ರಂಗಯ್ಯನ ಮೈಮೆ. ಬೆಳಗಿರಿ ರಂಗಯ್ಯನ ಮೈಮೆ ಅಂದೆ. ಆಲ್ಸೋ ಇಟ್ಸ್ ಮೈ ಇಂಪ್ಲೂಯೆನ್ಸ್. ನೀವಿಬ್ರು ಹೋಗಿ ನಮ್ದು ಡೈಲಾಗ್ ಇದೆ, ಅದೇನು ಹೇಳಿದ್ರಲ್ಲ. ಸರಿ, ಒಳಗಡೆ ಹೋಗೋಣ. ಅಷ್ಟೇನಾ? ಚಿನ್ನು, ಎಲ್ಲ ಲೈನ್ ಕ್ಲಿಯರ್ ಆಯ್ತು. ಕಮ್ ಗೋ ಟು ಹನಿಮೂನ್. ಸಂತೋಷ ಸಂಗೀತ ರಸಮಯ ಸಂತೋಷ ಸುಖಮಯ ಸಂಗೀತ ಹೊಸ ಹೊಸ ಭಾವ ತುಂಬಿ ನಸು ನಗೆ ಹುಣ್ಣಿ ಚಿಮ್ಮಿ ಮೈ ತುಂಬಿದೆ. ಮೂರು ವರ್ಷದಿಂದ ನನ್ನ ಮಗ ಮಾತಾಡ್ತಾ ಇಲ್ಲ, ಇವತ್ತಾದ್ರೂ ಮಾತಾಡ್ತಾನ? ಇವತ್ತು ಯಾಕೆ ಮಾತಾಡ್ಬೇಕು? ಸ್ಕೆಟ್ ಇರೋದು ಇವತ್ತೇ ಅಲ್ವಾ? ನಾನ್ ಬಂದಿರೋದು ಇವಾಗ್ಲೇ ಅಲ್ವಾ? ಅದು ಸರಿನೇ. ನೋಡಿ, ಇನ್ನು 2 ಸೆಕೆಂಡಲ್ಲಿ ಹುಷಾರಾಗ್ಬಿಡ್ತಾನೆ ಇವನು. ಆದ್ರೆ ಒಂದು ವಿಷಯ ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ, ಅವನಿಗೆ ಆಕ್ಸಿಡೆಂಟ್ ಆದಾಗ್ಲಿಂದಾನು ಹಳೆ ನೆನಪುಗಳು ಯಾವುದೂ ಇಲ್ಲ. ಮದುವೆ ಆಗಿರೋ ವಿಚಾರ ಆಗ್ಲಿ, ಮಕ್ಕಳು ಆಗಿರೋ ವಿಚಾರ ಆಗ್ಲಿ, ಯಾವ್ದನ್ನು ಅವನಿಗೆ ತಿಳಿಸಬಾರ್ದು. ಒಂದ್ ವೇಳೆ ತಿಳಿಸಿದ್ದೆ ಆದ್ರೆ ಪ್ರಾಣಕ್ಕೆ ಅಪಾಯ. ಅಲ್ಲಿ ಬಿಡು ರಂಗಯ್ಯ, ಬಿಡು. ಸೆಂಟಿಮೆಂಟು. ಚಿಕ್ಕಜಮಾನ್ರೆ, ಮಗನೇ. ನೀವೆಲ್ಲ ಯಾರು? ನಾನು ರಂಗಯ್ಯ. ಯಾವ ರಂಗಯ್ಯ? ರೆಟ್ರೋ ರಂಗಯ್ಯ. ನಮ್ ರಂಗಯ್ಯ. ನಿಮ್ಮಪ್ಪ ನಮ್ಮಪ್ಪ ತರ ಅಂತ ಹೇಳಿದೆ. ನೀವ್ಯಾರು? ಅವರು ನಿಮ್ಮಮ್ಮ. ಇಟ್ಸ್ ಮೈ ಮದರ್. ಸಾರಿ, ಯುವರ್ ಮದರ್. ನಮ್ಮಮ್ಮನ? ಅಮ್ಮ ಮಗನೇ, ನೋಡಕ್ಕೆ ತಾಯಿ ತರನೇ ಇದೆಯಮ್ಮ. ಇವ್ರು ಇದು. ಅಯ್ಯೋ, ನೀವ್ಯಾರು? ಯಾಕೆ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಿದ್ದೆ ಹುಡುಗಿ? ಯಾರು ನೀವು? ನಾನು ನಿಮ್ಮನೆ ಕೆಲಸದವಳು ಯಜಮಾನಿ. ಕೆಲ್ಸದೊಳ್ಳ ನಾನು ಮುಟ್ಬಿಟ್ನ? ದಟ್ ಗೊತ್ತಾಯ್ತು. ಇವನ್ ಯಾರು? ಗಂಡ ಮೃಗ? ನನ್ನ ಮಗ. ನಿಮ್ ಗಂಡ? ಅಯ್ಯೋ ದೇವರೇ. ಅದು ಮಗನೇ. ಮಮ್ಮಿ, ಗಂಡ ಇಲ್ದೆ ಮಗು. ಅದು ಮಗನೇ. ಅದು ಇಬ್ರು ಓವರ್ ಆಕ್ಟಿಂಗ್ ನೋಡಕ್ಕಾಯ್ತಿಲ್ಲ. ರಂಗಯ್ಯ, ಇವ್ರು ತುಂಬಾ ಆಕ್ಟಿಂಗ್ ಮಾಡ್ತಿದ್ದಾರೆ, ಪರ್ಫಾರ್ಮೆನ್ಸ್ ತಡ್ಕೊಳಕ್ಕಾಯ್ತಲ್ಲ. ನಾನು ಹಾಕ್ ಹೋಗ್ಬೇಕು, ಬಸ್ ತರ್ಸು. ರಾಮು, ರಾಮು, ರಾಮು. ಸೀತಾ, ಸೀತಾ. ಅಯ್ಯೋ, ಮನೆ ಮಗಳು. ನನಗೇನಾರು ಹೇಳ್ತೀರಾ? ಸರಿ ರಂಗಯ್ಯ, ಬನ್ನಿ ಹೋಗೋಣ. ಲೆಕ್ಕಾಚಾರ. ಅಮ್ಮ, ಅಮ್ಮ. ಮಗನೇ, ಯಾರನ್ನ ಕರ್ಕೊಂಬಂದಿನಿ ನೋಡಿ. ಯಾರೋ ಮಗನೇ? ಇವರು ಉತ್ತರ ಪ್ರದೇಶದ ಉತ್ತಪ್ಪನ ಮಗಳು ಉಷ್ಣಾಂಶ ಅಂತ. ನಾನು ಪ್ರೀತಿ ಮಾಡ್ತೀನಿ ನೋಡಿ. ಅಮ್ಮರೇ ಬಿಡಿ. ನೀನ್ ಬಿಡು ರಂಗಯ್ಯ. ಮಗನೇ, ಅದು ನಿನಗಾಗ್ಲೇ
ಅಯ್ಯೋ ಮಗನೇ, ಅದು ಮಗನೇ ನಿನಗಾಗ್ಲೇ ಇರಿಟೇಟ್ ಮಾಡ್ಬಿಡ್ರ ಪೀಪಲ್. ಚಿನ್ನು, ನೀನ್ ಸಾಂಗ್ ಆಡಕ್ ಬರುತ್ತೆ ಅಲ್ವಾ? ಗಿಟಾರ್ ತರ್ತೀನಿ, ಬನ್ನಿ ಡ್ಯಾನ್ಸ್ ಮಾಡೋಣ. ನಾನು ಎಂತ ಕೆಲಸ ಮಾಡ್ಬಿಟ್ಟೆ. ಇದೇ ಕೈಯಿಂದ ನನ್ನ ಗಂಡಂಗ್ ನಾನು ಹೊಡೆದ್ಬಿಟ್ನಲ್ಲ. ಇಲ್ಲ, ನಾನ್ ಬದುಕಿರ್ಬಾರ್ದು. ಮಗನೇ ಬಾರೋ ಸೀತಾ. ಮಗನೇ 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 ಮಗನೇ, ಯಾವ್ದಿದು ಹೊಸ ಒದ್ದಿದ್ದು? ಒಳ್ಳೆ ಕ್ಯಾಸ್ ತೊಳ್ತಾರ ಇದೆಯಾ? ನಾನು ಮುಟ್ಟಕ್ ನಾಚಿಕೆ ಇಲ್ಲ ನನಗೆ. ಮಗನೇ ಮಗನೇ, ಸೀತಾ ಇಲ್ಲಮ್ಮ. ಸೀತಾ ಸಾಯಕ್ ಹೋದ್ಲಪ್ಪ ಅಮೆರಿಕ ರೈಲ್ವೆ ಸ್ಟೇಷನ್ಗೆ. ಕಾಪಾಡು ಸೀತಾ. ಸೀತಾ ಸೀತಾ ಅಂದಿದ್ದು. ನಿಂತ್ಕೋ. ಇವನ್ ಯಾರು? ರಾಮು, ನಮ್ಮಿಬ್ಬರ ಪ್ರೇಮದ ಕಾಣಿಕೆ. ಅಯ್ಯೋ, ಆಲ್ಕೋವಾಗೆ ಯಾರೋ ಡ್ರೈ ಜಾಮೂನ್ ಉಟ್ಬಿಟ್ಟದಲ್ಲ. ಇವನ್ಗೂ ನನಗೂ ಹೋಲ್ಕೆನೆ ಇಲ್ವಲ್ಲ. ನಾವಿಬ್ರು ಸೇರ್ಕೊಂಡ್ ಬೆಳೆಸಿಲ್ವಲ್ಲ, ಅದಕ್ಕೆ ಹೊಂದಾಣಿಕೆ ಆಗ್ತಿಲ್ಲ. ರಾಮು ನಿಂತ್ಕೋ. ಆ ಚೀನಾ ಬಾರ್ಡರ್ ದಾಟಿದ್ರೆ ಐಸಾಕ್ ನ್ಯೂಟನ್ ಬಂದು ಬಲ್ಬ್ ಕೊಟ್ಬಿಡ್ತಾರೆ. ಕಾಪಾಡಿ ಮೊದ್ಲು. ನೀನ್ ಎಳೆ ಕೈಕಲ್ಲ, ನೀನೇ ಹಿಂದಿಕ್ ಹೋಗೋ. ಅಪ್ಪ ನನ್ನ ಎತ್ಕೋ. ನಾಯನ್ ಮಗನೇ, ನೀ ಎತ್ತ ಕೈಕಲ್ಲ ಬಾರೋ. ನಾನು ರಾಮು ಕಾಪಾಡಿ. ಸೀತಾ ಜಾಪ್. ಸೀತಾ ಸೀತಾ ಯಾಕೆ? ಅಯ್ಯೋ, ನನ್ ಕಾಲ್ ಎತ್ಕೊಂಡ್ಬಿಟ್ಟಿದೆ. ಕಾಲು ಹಳಿಗಳ ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟಿದೆ. ರಾಮು, ಆ ಸಂಧಿ ಕಾಲ ಕಾಕಕ್ ಹೋಗಿದೆ ನೀನು. ಸೀತಾ, ನಮ್ಮ ಮಡಂಕೊಡಿ ಜಾತ್ರೆಲ್ಲ ಹೆಲಿಕಾಪ್ಟರ್ ಬಂದಿದೆ. ಸೀತಾ ಕಾಪಾಡಿ. ರಾಮು ಮಗನೇ. ಮಮ್ಮಿ ಮಾರು. ಕ್ಯಾಪ್ಸೂಲ್ ಮಾಡ್ತಿದೀನಿ ಮಮ್ಮಿ. ಸೀತಾ ಹಿಡ್ಕೋ. ಏನ್ನ? ಅಯ್ಯೋ, ಟೈರ್ ಹಿಡ್ಕೊ. ಟೈರ 1 2 3 ಜಾಂಪ್. ಓಯ್ಯೋ ಅಮ್ಮ. ಸೀತಾ, ನಮ್ ಪ್ರಾಣ ಉಳಿಸಿದ ಪೈಲಟ್ ಗೊಂದು ಥ್ಯಾಂಕ್ಸ್ ಹೇಳು. ಥ್ಯಾಂಕ್ ಯು ಸೋ ಮಚ್ ಪೈಲಟ್. ನನ್ನ ಆಟ ಸಾಮಾನು. ಸೀತಾ, ಆ ಟ್ರೈನ್ಗೂ ಇಷ್ಟ ಇಲ್ಲ ನಮ್ಮಿಬ್ಬರನ್ನ ದೂರ ಮಾಡಕ್ಕೆ. ರಾಮು, ನಮ್ಮಿಬ್ಬರದು ಜನುಮದ ಅನುಬಂಧ. ರಾಮು, ಸೀತಾ, ಹೊಸ ಜೀವನ ಶುರು ಮಾಡೋಣ. ಹಾ ರಾಮು, ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ಒಂದೇ ಒಂದು ಪರ್ಸ್ನಲ್ ನಿಜವಾದ ಮಾತು ಹೇಳ, ಈ ಕಾಮಿಡಿ ಕಿಲಾಡಿಗಳಲ್ಲಿ ಯಾರ್ಯಾರು ಆಕ್ಟ್ ಮಾಡ್ತಾ ಇದಾರೋ ಪ್ರತಿಯೊಂದು ಸ್ಕಿಟ್ ಮಾಡಿದಾಗ್ಲೂ ಏನೇ ನೋವಿದ್ರು ಐ ಥಿಂಕ್ ಇನ್ನೊಂದು 5 ವರ್ಷ ಹೆಚ್ಚಿಗೆ ನಮ್ಗೆ ಆಯಸ್ ಸಿಗುತ್ತೆ ಅನ್ಸುತ್ತೆ. ಅಷ್ಟು ಖುಷಿಯಾಗಿರ್ತೀವಿ, ಎಲ್ಲ ಬಿದ್ದು ಹೊರಳಾಡ್ಬಿಟ್ವಿ ಅನ್ಸುತ್ತೆ. ಆ ರೆಟ್ರೋ ಲವ್ ಅನ್ನ ಎಷ್ಟು ಮಜವಾಗಿ ಈ ಒಂದು ವೇದಿಕೆ ಮೇಲೆ ತೋರಿಸಿದ್ರಿ ನೀವೆಲ್ಲರೂ. ರಾಘು, ಹೇಗಿತ್ತು ಈ ರೆಟ್ರೋ ಲವ್ ಸ್ಟೋರಿ? ಫ್ಯಾಂಟಾಸ್ಟಿಕ್ ರೈಟಿಂಗ್, ತುಂಬಾ ಚೆನ್ನಾಗಿತ್ತು. ಬಟ್ ರೈಟಿಂಗ್ ಜೊತೆಗೆ ನಿಮ್ಮೆಲ್ಲರ ಪ್ರತಿಭೆ ಇದೆಯಲ್ಲ, ಅಬ್ಬಾ ಅಸಾಧ್ಯ. ರಜನಿ ಅಂತೂ ನಾವೇನೋ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಏನೋ ಒಂಥರ ಮಾಡ್ತಾರೆ ಇವತ್ತು ಅಂತ. ಆಮೇಲೆ ಆ ಹುಡುಗಿಗೆ ರೆಟ್ರೋ ಸ್ಟೈಲ್ ಸಿಕ್ಬಿಟ್ರಂತೂ ಎಲ್ಲಿಲ್ದರ ಎನರ್ಜಿ ಬಂದ್ಬಿಡುತ್ತೆ.
ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್ ರಜನಿ ಇದು. ಆಮೇಲೆ ಈ ಕಡೆ ನಮ್ ನೀತು ಅವರು ಸರ್ಪ್ರೈಸ್ ಪ್ಯಾಕೇಜ್. ನೀತು ಲವ್ಸ್ ಟು ಆಕ್ಟ್ ಅಲ್ವಾ? ನೀತುಗೆ ಈ ತರ ಎಲ್ಲ ಆಕ್ಟ್ ಮಾಡ್ಬೇಕು ಅನ್ನೋ ಆಸೆ ಬಹಳ ಇದೆ. ಅವಕಾಶ ಸಿಕ್ಕಾಗ ಇದನ್ನ ಬಹಳ ಚೆನ್ನಾಗಿ ಬಳಸ್ಕೊಂಡಿದ್ದೀರಾ ನೀತು. ನೀವು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಮ್ಮ. ಬಹಳ ಖುಷಿ ಆಯ್ತು. ಅಂಡ್ ನಮ್ಮ ಗಿಲ್ಲಿ ನಟ ಆಗ್ಲಿ, ಶುಭಾ ಅವ್ರಾಗ್ಲಿ, ಏನಮ್ಮ ನೀನು ಪಾಪ ನಮ್ಮ ಸಂತು ನಂಗ್ ಬೈತ್ಯಾ ಪಾಪ ಎಷ್ಟು ನೊಂದ್ಕೋತಾನೆ ಗೊತ್ತಾ. ಎಲ್ಲರೂ ಬಹಳ ಎಂಗೇಜ್ ಮಾಡಿತ್ತು, ಬಹಳ ನೀಟ್ ಆಗಿತ್ತು. ಅಂಡ್ ನಮ್ಮ ರಾಧೇಶ, ಆಮೇಲೆ ನಮ್ಮ ಟೈಗರ್ ಸರ್ ಎಲ್ಲ ಬಹಳ ನೀಟಾಗಿ ಆಯಾ ಜಾಗದಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋದ್ರು. ನಮಗಂತೂ ರೆಸ್ಟೇ ಇಲ್ದಂಗೆ ನಕ್ಕಿದೀವಿ. ಅದಕ್ಕೆ ಕಾರಣ ನಿಮ್ಮೆಲ್ಲರ ಎನರ್ಜಿ. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ತುಂಬಾನೇ ಖುಷಿ ಆಯ್ತು. ಅಂಡ್ ಒನ್ಸ್ ಅಗೇನ್ ನೀತು ಅಂಡ್ ರಜನಿ ಫ್ಯಾಂಟಾಸ್ಟಿಕ್. ಸೂಪರ್. ಅಂಡ್ ಈ ಸ್ಕಿಟ್ ನ ಬರ್ದವರು ಆನಂದ್ ಸರ್, ಹಾಗೆ ಈ ಸ್ಕಿಟ್ ನ ಮೆಂಟೋರ್ ಅವರು ವಿಜಯ್ ಶೆಟ್ಟಿ ಸರ್. ಇಬ್ರಿಗೂ ಬರ್ಲಿ ಜೋರಾದ ಚಪ್ಪಳೆ. ಅದ್ಭುತವಾದಂತಹ ಸ್ಕಿಟ್ ಇದು. ನಮ್ಗೆಲ್ಲ ಹೊಸ ಮನೋರಂಜನೆಯ ಕೈ ತುತ್ತನ್ನ ಕೊಡ್ತಾ ಇರುವಂತಹ ಕ್ವೀನ್ಗಳು, ಮನೋರಂಜನೆಯನ್ನ ದಾಖಲೆ ಮಾಡಿ ಬಂದಿರುವಂತಹ ಕಾಮಿಡಿ ಕಿಲಾಡಿಗಳು ಒಟ್ಟಿಗೆ ಸೇರ್ಕೊಂಡು ಮಹಾ ಮನೋರಂಜನೆಯನ್ನ ಕೊಡ್ತಾ ಬಂದಿದ್ದಾರೆ. ನಾಳೆ ಕೂಡ ನಾವು ಮುಂದುವರಿಸೋಣ. ಇದು ನಿಮ್ಮ ನೆಚ್ಚಿನ ಭೀಮಾ ಜುವೆಲರ್ಸ್ ಕೋ ಪ್ರೆಸೆಂಟ್ ಸೂಪರ್ ಕ್ವೀನ್. ಸ್ಪೆಷಲ್ ಪಾರ್ಟ್ನರ್ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಚಂಗಪ್ಪ ಹಾಗೂ ನನ್ನ ಪ್ರೀತಿಯ ಕೋ ಹೋಸ್ಟ್ ಕುರಿ ಪ್ರತಾಪ್. ಬಾಯ್ ಅಂತ ಹೇಳ್ತಾ ಇದೀವಿ. Thank you so much. Bye.